ಬರೀ ಲವ್ ಸ್ಟೋರಿ ಮಾಡಿರ ಎಷ್ಟೋ ಪಿಕ್ಚರ್ ಬರ್ತಾವ, ಎಷ್ಟೋ ಇದಾಗ್ತಾವ. ಆಕ್ಷನ್ ಮಾಡಿರ ಬರೀ ಆಕ್ಷನ್ ಇದಂತ ಹೇಳ್ತಾರೆ, ಸಸ್ಪೆನ್ಸ್ ಮಾಡಿ ಬರೀ ಸಸ್ಪೆನ್ಸ್. ಸೊ ಈ ಕಂಟೆಂಟ್ ಹೇಳಿದಾಗ ಪ್ರತಿಯೊಂದು ಅಂಶ ಇದರಲ್ಲಿ ಇದೆ. ಹೊಸಬಾಗಿರೋದ್ರಿಂದ ನಾನು ಏನು ಪ್ರೂವ್ ಮಾಡ್ಕೊಳ್ದೇ ಇರೋದ್ರಿಂದ ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತಾನೆ ನಾನು ಒಂದು ಸಿನಿಮಾ ಮಾಡ್ಬೇಕು ಅಂತ ರೆಡಿ ಇದ್ದೆ. ಈ ಪಿಕ್ಚರ್ ಬಂದಾಗ ಜನ ಬಂದು ಇದು ಯಾವ ಪಿಕ್ಚರ್ ಅಂತ ಹೋಗ್ಬಾರ್ದು, ಬಂದಿರೋ ಪ್ರತಿಯೊಂದು ಕಂಟೆಂಟ್ ಸಿಗಬೇಕು. ರಾಜ್ಕುಮಾರ್ ಸರ್ ದೊಡ್ಡ ಅಭಿಮಾನಿ ನನ್ನ ತಂದೆ. ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ, ನಿಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂದ್ರೆ ಬಂಗಾರದ ಮನುಷ್ಯನೇ ಕಾರಣ ಅಂತ ಹೇಳ್ತಾರೆ ನಮ್ಮಪ್ಪ. ಇಲ್ಲಿ ಕನ್ನಡದಲ್ಲಿ ಒಪ್ಪಿ ಸರ್ ಫುಲ್ ಫಾಲೋ ಮಾಡ್ತೀವಿ ಸರ್, ತೆಲುಗಲ್ಲಿ ಪುರಿ ಜಗನ್ನಾಥ್, ಅವರಿಬ್ಬರು ನನಗೆ ಫುಲ್ ಫೇವರೇಟ್. ನಾನು ತುಂಬಾ ಇಷ್ಟಪಡೋದಂದ್ರೆ ವಿಷ್ಣು ಸರ್ನ. ಕರೆಕ್ಟಾಗಿ 6 ಗಂಟೆಗೆ ಸಿಂಹಾದ್ರಿ ಸಿಂಹ ಆಗ್ತಾರೆ. ಭಾನುವಾರ 6 ಗಂಟೆಗೆ ನಾನು ಸಿಂಹಾದ್ರಿ ಸಿಂಹ ನೋಡ್ಬೇಕು. ನಾನು ದರ್ಶನ್ ಸರ್ನ ತುಂಬಾನೇ ಇಷ್ಟಪಡೋಂಥದ್ದು. ಅವ್ರ ಆ ಸಿನಿಮಾ ಕ್ರೇಜ್ ಆಗಿರ್ಲಿ, ಇದನ್ನೆಲ್ಲ ಇಷ್ಟಪಟ್ಟು ಅವ್ರನ್ನೂ ಕೂಡ ತುಂಬಾ ಇನ್ಸ್ಪೈರ್ ಮಾಡಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ರೋಣ ಚಿತ್ರತಂಡ ಇದೆ, ನಾಯಕ ಮತ್ತು ನಿರ್ದೇಶಕರಿದ್ದಾರೆ. 7ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಈಗಾಗಲೇ ಅಪ್ಡೇಟ್ಸ್ ಎಲ್ಲ ನೀವು ಕನ್ನಡ ಪಿಕ್ಚರಲ್ಲಿ ನೋಡಿರ್ತೀರ. ತುಂಬ ಇಂಟ್ರೆಸ್ಟಿಂಗಾಗಿ ಕಾಣ್ತಿರೋಂಥ ಸಿನಿಮಾ, ಹೊಸಬರ ಸಿನಿಮಾ, ಪ್ರಾಮಿಸಿಂಗಾಗಿ ಕಾಣ್ತಿರೋಂಥ ಸಿನಿಮಾ, ನಮ್ಮದೇ ಸಿನಿಮಾ, ಕನ್ನಡ ಪಿಕ್ಚರ್ ಪ್ರೆಸೆಂಟ್ಸ್ ಮಾಡ್ತಿರೋಂಥ ಹೆಮ್ಮೆಯ ಸಿನಿಮಾ. ತುಂಬ ಉತ್ಸಾಹದಲ್ಲಿ ಈ ತಂಡ ಕೆಲಸ ಮಾಡಿರೋಂಥ ಸಿನಿಮಾ. ಈಗಾಗಲೇ ಒಂದಷ್ಟು ಗ್ಲಿಮ್ಸ್ನ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ ಆ್ಯಂಡ್ ಸಾಂಗ್ಸ್ ನೋಡಿದ್ದೀರಾ. ಸೊ ಸಿನಿಮಾ 7ನೇ ತಾರೀಕು ಬರ್ತಾ ಇದೆ. ಸೊ ಈ ಒಂದು ಹೊತ್ತಲ್ಲಿ ನಿಮಗೆ ವಿಶೇಷವಾಗಿ ಈ ಸಿನಿಮಾದ ಒಂದಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಇಲ್ಲಿಂದ ಮಾಡ್ತೀನಿ. ಸೊ ನಮಸ್ಕಾರ ರಾಜ ರಘುನಂದ. ನಮಸ್ತೆ. ಅಂದರೆ ರಘುರಾಜನಂದ. ಸೊ ಹಂಗೆ ಹೇಳಿದ್ರು ನನಗೆ RRR. ಸೊ ನಾಯಕ ನಟ ಆ್ಯಂಡ್ ನಮ್ಮ ಸತೀಶ್ ಡೈರೆಕ್ಟ್ರು. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ತುಂಬ ಫಾರ್ಮಲ್ ಆಗಲ್ಲದೆ ಒಂದಷ್ಟು ಮಾತುಕತೆ. ಸೊ ಇಷ್ಟು ಇಂಟರ್ವ್ಯೂಸ್ ಹೆಂಗೆ ಮಾಡಿದ್ರೆ ಗೊತ್ತಿಲ್ಲ. ಈಗ ನಮ್ಮ ಸಿನಿಮಾ ನಮ್ಮ ಒಂದು ಜರ್ನಿನ ನಾವೇ ಮಾತಾಡ್ಕೊಳ್ಳೋಂಥ ಹೊತ್ತು ಅಂತಲೇ ಹೇಳ್ಬೋದು. ಕರೆಕ್ಟ್. ಸೊ ಒಂದು ಆಡಿಯನ್ಸ್ಗೆ ಗೊತ್ತಿರೋಂಥ ವಿಷಯ. ಸೊ ನಿರ್ದೇಶಕರಿಂದನೇ ಶುರು ಮಾಡೋಣ. ಸತೀಶ್, ಸಿನಿಮಾಗೆ ಬರಬೇಕು ಅಂತ ತುಂಬ ಜನ ಇರ್ತಾರೆ. ಅಂದರೆ ಇವತ್ತು ಅಷ್ಟು ಸುಲಭ ಅಲ್ಲ. ಹಂಗಂತ ಮೊದಲು ಸುಲಭ ಏನು ಇರಲಿಲ್ಲ, ಅಷ್ಟು ಕಷ್ಟನೇ ಇತ್ತು. ಸೊ ಒಂದು ಅದಕ್ಕೆ ಅಂತ ತಯಾರಿ ಮಾಡಿಕೊಂಡು, ಒಂದಷ್ಟು ಕನಸು ಕಟ್ಕೊಂಡು, ಒಂದಷ್ಟು ಸರ್ಕಸ್ಗಳನ್ನ ಮಾಡಿ ಇಲ್ಲಿವರೆಗೂ ಬರೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಇವತ್ತು ನೋಡೋರ್ಗೆ ಈಸಿ ಅನಿಸ್ಬೋದು, ಏನಪ್ಪ ಪಿಕ್ಚರ್ ಮಾಡಿಬಿಟ್ಟಿದ್ದಾರೆ ಮಾತಾಡ್ಬೋದು. ಬಟ್ ಅದರ ಹಿಂದಿನ ಒಂದು ಪಯಣ ತುಂಬ ದೊಡ್ಡದಾಗಿರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನನಗೇನೋ ಗೊತ್ತು ನಿಮ್ಮ ವಿಷಯ. ಸೊ ಆಡಿಯನ್ಸ್ ಕೇಳೋದಾದರೆ ನಿಮ್ಮ ಒಂದು ಪಯಣ ಹೇಗಿತ್ತು? ಸರ್ ನಾವು ಆ್ಯಕ್ಚುಲಿ ಸಿನಿಮಾಗೆ ಬಂದಿದ್ದೆ 2016 ಅಂದರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಬಿಗೆ ಅಂತ ಬಂದೆ ಸರ್. ನಾನು ಜಾಬು ಮತ್ತು ಪ್ಲಸ್ ಸಿನಿಮಾ ಎರಡೂ ಒಟ್ಟಿಗೆ ಮಾಡೋಕ್ಕೆ ಹೋದೆ. ಬಟ್ ಎರಡೂ ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ಸೊ ಅಲ್ಲಿಂದ ಈ ಕಡೆ ಶಿಫ್ಟ್ ಆದೆ ಸರ್. ಸೊ ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಾವೇ ಶಾರ್ಟ್ ಮೂವಿ ಮಾಡಿದ್ವಿ. ನಾನು ನಮ್ಮ ಫ್ರೆಂಡ್ ದರ್ಶನ್ ಅಂತ ಇದ್ದಾರೆ, ನಾಗರಾಜ್ ಅಂತ ಇದ್ದಾರೆ. ಸೊ ಟೀಮ್ ಕಟ್ಕೊಂಡು ಒಂದು ಶಾರ್ಟ್ ಮೂವಿ ಅಂತ ಮಾಡಿದ್ವಿ ಸರ್. ಶಾರ್ಟ್ ಮೂವಿ ಅಂತ ಮಾಡಿ ಅದನ್ನ ಎಡಿಟ್ ಮಾಡಿಸ್ಬೇಕಲ್ಲ ಸರ್. ಒಬ್ರ ಹತ್ರ ಹೋದ್ವಿ, ಅವರು ಡೈರೆಕ್ಟ್ರ್ ಆ್ಯಕ್ಚುಲಿ. ಸೊ ಅಲ್ಲಿ ಹೋಗಿ ಅವರು ಫುಟೇಜ್ ಕೊಟ್ಟಾಗ ನೋಡಿ ಅವರು ಎಡಿಟ್ ಮಾಡಿದ್ರು. ಅದೇ ಇದರಲ್ಲಿ ಅವರು ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತೀರಾ ನೀವು ಅಂತ ಹೋಗು. ಆಯ್ತು ಸರ್ ಅಂತೇಳಿ ಅಲ್ಲೆಲ್ಲಿಂದ ವರ್ಕ್ ಸ್ಟಾರ್ಟ್ ಆಯ್ತು ಸರ್. ಸೊ ಅಲ್ಲಿಂದ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ನಂದು. ಸೊ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ, ಆಮೇಲೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ, ಕೆಲವೊಂದು ಸಿನಿಮಾಕ್ಕೆ ಡೈಲಾಗ್ ಬರೆದೆ. ಅದಾದಮೇಲೆ ನಾವೇ ಶಾರ್ಟ್ ಮೂವಿಗಳು, ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ವಿ. ಅದಾದಮೇಲೆ ಒಂದು 3 to 4 ಇಯರ್ಸ್ ಆದಮೇಲೆ ಓಕೆ ಇದಾದ ಶಾರ್ಟ್ ಮೂವಿ ಆಯಿತು. ನೆಕ್ಸ್ಟ್ ಅಸೋಸಿಯೇಟ್ ಆಯಿತು. ನೆಕ್ಸ್ಟ್ ನಾವು ಡೈರೆಕ್ಷನ್ ಮಾಡ್ಬೇಕಲ್ಲ ಸರ್, ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕಲ್ವ. ಸೊ ಆ ಪ್ರೊಸೆಸಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ವಿ ಸರ್. ಹುಡುಕ್ತಾ ಇರುವಾಗ ಎಲ್ಲರಿಗೂ ಗೊತ್ತಲ್ಲ ಸರ್, ಹೊಸೂರಿಗೆ ಯಾರು ನೀವು ಎಂಥ ಕಂಟೆಂಟೇ ಇರಲಿ, ಏನೇ ಕತೆ ಹೇಳಿದ್ರು ಯಾರು ಮುಂದೆ ಬಂದು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಯಾರು ಇದು ಮಾಡಲ್ಲ. ಸೊ ಈ ಥರ ಇರುವಾಗ ಒಂದು ಕೆರೆಬೇಟ್ ಅಂತ ಅಸೋಸಿಯೇಟ್ ಆಗಿ ಅಲ್ಲಿ ಹೋಗಿದ್ದೆ ಸರ್. ಅಸೋಸಿಯೇಟ್ ಆಗಿ ಹೋದಾಗ ಅಲ್ಲಿ ರಘು ಸಿಕ್ಕಿದ ನನಗೆ. ಸೊ ರಘುದು ಮೇನ್ ಕ್ಯಾರೆಕ್ಟರ್ ಯಾವ ಥರ ಅಂತಂದ್ರೆ, ಬೇರೆಯವ್ರಾದ್ರೆ ಏನು ಮಾಡ್ತಾರೆ, ಅಲ್ಲಿರೋ ಬಗ್ಗೆ, ಅಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಕಾಮಿಡಿ. ಸೊ ಬೇರೆ ಬಗ್ಗೆ ಮಾತಾಡ್ತಾರೆ. ಬಟ್ ಎನಿ ಟೈಮ್ 24 hours ನಾನು ಸಿಕ್ಕಿದಾಗ ಬರೀ ಸಿನಿಮಾ. ಅಣ್ಣ ಆ ಸಿನಿಮಾ ಹಂಗಿತ್ತು, ಈ ಸಿನಿಮಾ ಹಿಂಗಿತ್ತು, ಅವ್ರು ಹಂಗೆ ಮಾಡಿದ್ದಾರೆ, ನಾವು ಮುಂದೆ ಈ ಥರ ಒಂದು ಸಿನಿಮಾ ಮಾಡೋಕಣ, ಹಂಗೆ ಹಿಂಗೆ ಅಂತ ಜರ್ನಿ ಸ್ಟಾರ್ಟ್ ಆಯ್ತು. ಅಂದರೆ ಆ್ಯಕ್ಚುಲಿ ನಾವು ಶೂಟ್ ಮಾಡಿದ್ದು ಎಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಇದರಲ್ಲಿ. ಅಲ್ಲಿ ಸಿಗ್ನಲ್ ಇರ್ತಿದ್ದಿಲ್ಲ ಸರ್. 28 days ಶೂಟ್ ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ಅದು ಪ್ಲಸ್ ಪಾಯಿಂಟ್ ಆಯಿತು. ಮೊಬೈಲ್ ಇದ್ದಿದ್ರೆ ಎಲ್ಲರೂ ಏನು ಮಾಡ್ತಿದ್ರು, ಆ ಮೊಬೈಲ್ ಇದರಲ್ಲೇ ಇದಾಗ್ತಿದ್ರು. ಸಿಗ್ನಲ್ ಇದ್ದಾಗ ಊಟ ಆಗ್ತಿತ್ತು ಸರ್. ನೈಟ್ ಊಟ ಆದಮೇಲೆ ಟ್ರಾವೆಲ್ ಹೋಗ್ತಿದ್ವಿ ನಾವು. ಅಂದರೆ ಟ್ರಾವೆಲ್ ಮೀನ್ಸ್ ವಾಕ್ ಹೋಗ್ತಿದ್ವಿ. ಒಂದು 3-4 ಕಿಲೋಮೀಟ್ರ್ ಉಚಿತ ಥರ ಹೋಗ್ತಾ ಇದ್ವಿ ಸರ್. ಆ ಇದರಲ್ಲಿ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಥರ ಈ ಥರ ಇದೆ, ನಾವು ಆ ಥರ ಮಾಡಬೇಕು ಹಂಗೆ ಅಂತ. ಒಂದ್ಸಲಿ ರಘು ಅಣ್ಣ ಅಂತ ಸಿನಿಮಾ ಮಾಡೋಕಣ ಅಂತ ಹೇಳಿ ಒಂದು 4 ಕಂಟೆಂಟ್ ಇದ್ದವು ಸರ್. ಕಂಟೆಂಟ್ ಇದ್ದಾಗ ರಘು ಈ ಥರ ಅಣ್ಣ ಚೆನ್ನಾಗಿದ್ದಾವೆ, ಬಟ್ ಕೇಳಿದ್ರೇ ಬಜೆಟ್ ಜಾಸ್ತಿ ಅನಿಸುತ್ತೆ. ಬಟ್ ನಮ್ಮ ಹತ್ರ ಇರೋ ಬಜೆಟ್ ಅಷ್ಟೇ ಇಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಬೇಕಂತ ಅವರು ರೆಡಿಯಾಗಿದ್ದಾರೆ. ಸೊ ಅವ್ರು ಏನು ಡೆಡಿಕೇಶನ್ ಇದೆ ಅಲ್ಲ ಸರ್, ಅದು ಭಾಳ ಇಷ್ಟ ಆಯ್ತು ನನಗೆ. ಅಂದರೆ ಕೆಲವರು ಒಂದ್ಸಲ ಕೇಳ್ತಾರೆ, ಬಿಟ್ಬಿಡ್ತಾರೆ. ಬಟ್ ನಾನು ಒಂದು ಲೈನ್ ಹೇಳಿದ್ದೆ, ಆ ಲೈನ್ನ
ಕಂಟಿನ್ಯೂ ಅಣ್ಣ ಲೈನ್ ಚೆನ್ನಾಗಿದೆ ಅದನ್ನ ಮಾಡಬೇಕು, ಅದು ಡೆವಲಪ್ ಮಾಡಿ ಹಂಗೆ ಕಂಟಿನ್ಯೂ ಒಂದು ತಿಂಗಳು ಒಂದು 2 ತಿಂಗಳು ಅದ್ರ ಮೇಲೆ ಕೇಳ್ತಾ ಇದ್ದೆ. ಸೊ ಒಂದ್ಸಲ ಏನಾಯಿತು, ಆಯಿತು ಮಾಡೋಣ ಅಂತೇಳಿ ಎಲ್ಲ ಇದಾಯಿತು. ಫ್ರೆಂಡ್ಸ್ ಎಲ್ಲ ಮಾತಾಡಿದ್ರು, ಪ್ರೊಡ್ಯೂಸರ್ ಎಲ್ಲ ಅಣ್ಣ ಈ ಥರ ಹಿಂಗೆ ನಮ್ಮ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ, ಸ್ಟಾರ್ಟ್ ಮಾಡೋಣ ಅಂತೇಳಿ. ಸೊ ಇವಾಗ ಓಕೆ, ರಘುಗೆ ಯಾವ ಥರ ಮಾಡ್ಬೇಕು ನಾವು? ಹೊಸಬ್ರು, ನಾನು ಹೊಸಬ್ರು, ಅವರು ಹೊಸಬ್ರು, ಓಕೆನಾ? ಬರೀ ಲವ್ ಸ್ಟೋರಿ ಮಾಡಿರ ಎಷ್ಟೋ ಪಿಕ್ಚರ್ ಬರ್ತಾವೆ, ಎಷ್ಟೋ ಇದಾಗ್ತವೆ. ಯಾಕ್ಷನ್ ಮಾಡಿರ ಬರೀ ಯಾಕ್ಷನ್ ಇದಂತ ಹೇಳ್ತಾರೆ, ಸಸ್ಪೆನ್ಸ್ ಮಾಡಿ ಬರೀ ಸಸ್ಪೆನ್ಸ್. ಸೊ ಈ ಕಂಟೆಂಟ್ ಹೇಳಿದಾಗ ಪ್ರತಿಯೊಂದು ಅಂಶ ಇದರಲ್ಲಿ ಇದೆ ಸರ್. ನೀವು ಸಸ್ಪೆನ್ಸ್ ಅಂದರೆ ಸಸ್ಪೆನ್ಸ್ ಇದೆ, ಯಾಕ್ಷನ್ ಅಂದರೆ ಯಾಕ್ಷನ್ ಇದೆ, ಥ್ರಿಲ್ಲರ್ ಅಂದರೆ ಥ್ರಿಲ್ಲರ್ ಇದೆ. ಆಮೇಲೆ ಈ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ತಗೊಂಡು ಪ್ರತಿಯೊಬ್ಬರು ಕೂತ್ಕೊಂಡು ನೋಡೋ ಅಂತ ಸಿನಿಮಾ ಸರ್. ಸೊ ಇಲ್ಲಿವರೆಗೆ ಬಂದು ನಿಂತಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸ್ಕ್ರಿಪ್ಟು, ಆಮೇಲೆ ಸಿನಿಮಾ ಶೂಟಿಂಗು. ಸೊ ಎಲ್ಲ ಪ್ರೊಸೆಸಲ್ಲಿ ನಮ್ಮ ಯಾವುದು ಪ್ರೊಡಕ್ಷನ್ ಹೆವಿ ಬ್ಯಾಕ್ ಬೋನ್ ಆಗಿ ಇದ್ದಾರೆ ಸರ್. ಪ್ರತಿಯೊಂದು ಹಂತದಲ್ಲಿ ನನಗೆ ಸಪೋರ್ಟ್ ಆಗಿ ನಿಂತಿದೆ. ಯಾವುದೇ ಆರ್ಟಿಸ್ಟ್ ಆಗಲಿ, ನಮಗೆ ಇವರೇ ಆರ್ಟಿಸ್ಟ್ ಬೇಕಂತಂದ್ರೆ ಇವ್ರನ್ನೇ ಕೊಟ್ಟಿದ್ದಾರೆ, ಇವರೇ ಮ್ಯೂಸಿಕ್ ಡೈರೆಕ್ಟರ್ ಬೇಕಂತಂದ್ರೆ ಅವರೇ ಸೆಲೆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಟೆಕ್ನಿಷಿಯನ್ ಅಷ್ಟೇ, ಇಲ್ಲ ನನಗೆ ಆಗಲ್ಲ, ಇಲ್ಲ ಇದು ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸೆಟ್ ಇದು ಬರುತ್ತೆ, ಸಾಂಗ್ ನೋಡಿದ್ರೆ ನೀವು, ಯೂಸ್ ಆಗಿದೆ, ನಮಗೆ ಆ ಥರನೇ ಬೇಕಿರ್ತದ. ಹೇಳ್ದೆ ಈ ಥರ ಹಿಂಗೆ ಬೇಕಂತಾರೆ, ಯಾವುದಕ್ಕೂ ಕಾಂಪ್ರಮೈಸ್ ಆಗಿಲ್ಲ ಸರ್. ಆಯಿತು ಮಾಡೋಣ, ಅದು ಚೆನ್ನಾಗಿ ಬರ್ಬೇಕಂದ್ರೆ ಏನು ಬೇಕಾದ್ರೂ ಮಾಡೋಣ ಅಂತೇಳಿ ರಘು ಮತ್ತು ಅವ್ರ ಟೀಮು ಭಾಳ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಇಲ್ಲಿವರೆಗೆ ಬಂದು ನಿಂತಿದೆ. ರಘು ಅಂದರೆ ಇತ್ತೀಚೆಗೆ ಸುಮಾರು ಜನ ಬರ್ತಿದ್ದಾರೆ, ಅಂದರೆ ನಿಮಗೆ ಏಕ್ದಮ್ ನಾಯಕ ಆಗೋದು ಅಥವಾ ಒಂದು ಸಿನಿಮಾ ಮಾಡಿ 2 ಸಿನಿಮಾ ಕೆಲಸ ಮಾಡಿದ ತಕ್ಷಣ ಹೀರೋ ಆಗೋದು ಅಷ್ಟು ಸುಲಭ ಅಲ್ಲ. ಸೊ ಇಲ್ಲಿ ಅದೇ ಅವಾಗಲಿಂದ ಹೇಳ್ಬೇಕಾದ್ರೆ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ಆಮೇಲೆ ಅಂದ್ಕೊಂಡಿರೋದನ್ನು ಬಿಡದೆ ಸಾಧಿಸೋವಂಥ ಒಂದು ಛಲ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ರಘು ಹಿನ್ನೆಲೆ ಮತ್ತು ಪರಿಚಯ ಮಾಡೋದಾದರೆ ಸರ್, ನನ್ನ ಊರು ಬಂದು ಹೊಸಕೋಟೆ. 10th ಆದಮೇಲೆ ಬರೀ ಇದ್ರ ಮೇಲೇ ಫೋಕಸ್ ಇತ್ತು. ಅಂದರೆ ಸ್ಕೂಲಿಂದನೂ ಎಜುಕೇಷನಲ್ಲಿ ಸ್ವಲ್ಪ ಕಮ್ಮಿನೇ ಇದ್ದೆ, ಈ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೇ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ಈ ನಾಟಕ ಮಾಡೋದಾಗಿರಲಿ, ಅದೇ ಹಾಡುಗಳೆಲ್ಲ ಬರ್ತಿರಲಿಲ್ಲ, ಆದರೂ ಅಲ್ಲಿ ಹೋಗ್ತಾ ಇದ್ದೆ. ಹೆಂಗೆ ಅಂದರೆ ಕ್ಲಾಸ್ ಸ್ಕಿಪ್ ಆಗಬೇಕು ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಹೋಗಿ ಏನೇನೋ ಸುಮ್ಮನೆ ಮಾಡ್ತಿರ್ಲಿಲ್ಲ. ಅದಾದ ನಂತರ 10th ಆದಮೇಲೆ ಒಂದು ಆ್ಯಕ್ಟಿಂಗ್ ಕ್ಲಾಸ್ಗಳು ಸೇರಿಕೊಂಡೆ. ಆ ಟೈಮಲ್ಲಿ ಯಾವುದಾದ್ರು ವರ್ಕ್ಶಾಪ್ಸ್ ಇರ್ತಿತ್ತು, ಸಮ್ಮರ್ ವೆಕೇಷನ್ಸ್ ವರ್ಕ್ಶಾಪ್ಸು ಅದು ಇದು ಇರ್ತಿತ್ತು. ಅದಾದಮೇಲೆ ಆ ಟೈಮ್ಗೆ ಓದ್ತಾ ಇದ್ದೆ. ಫಸ್ಟ್ PUCನೂ ಇತ್ತು, ಜೊತೇಲಿ ಆಗಲೇ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ 3 ಶೆಡ್ಗಳಿದಾವೆ, ಅಲ್ಲಿ ನಾಟಕ ಪ್ರಾಕ್ಟೀಸ್ಗಂತಲೇ ಶೆಡ್ ಇದ್ದಾವೆ. ಅಲ್ಲಿ ಹೋಗಿ ಸರ್ ನಾನು ಹಿಂಗೆ ಸೇರ್ಕೊತೀನಿ ಸರ್ ಅಂತ ಹೇಳಿದ ತಕ್ಷಣ ಅವ್ರು ಸೇರಿಸ್ಕೊಂಡ್ರು. ನಾನು ಸೇರಿಸ್ಕೊಂಡಾದ್ಮೇಲೆ ಅದು 1 ವರ್ಷ ಕಂಟಿನ್ಯೂ ಆಯಿತು. ಆಮೇಲೆ ಅಪ್ಪ ಸೆಕೆಂಡ್ PUC ಮುಗಿಸು, ಆಮೇಲೆ ಏನು ಬೇಕಾದ್ರೂ ಮಾಡು ಅಂತ. ಸೆಕೆಂಡ್ PUC ಮುಗಿಸಿ ಅಲ್ಲಿ ಹೋಗೋಷ್ಟರಲ್ಲಿ ಅವರು ಬೇರೆ ಉತ್ತರ ಕರ್ನಾಟಕ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಅದಾದಮೇಲೆ ನನಗೆ ಸಿಕ್ಕಿದ್ದೆ ನಮ್ಮ ಗುರುಗಳಾದ ಮಾಲೂರು ವಿಜಯ್ ಸರು, ರಂಗವಿಜಯ ಅನ್ನೋ ತಂಡ. ಅಲ್ಲಿ ಸುಮಾರು 5-6 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಹೆಂಗೆ ಅಂದರೆ ರಂಗಭೂಮಿ ನಮಗೆ ಪ್ರತಿಯೊಂದು ಕಲಿಸ್ಕೊಡುತ್ತೆ ಅಲ್ಲಿ. ಹೆಂಗೆ ಅಂದರೆ ರಂಗಭೂಮಿ ಅಂದರೆ ಕಸ ಹೊಡಿಯೋದ್ರಿಂದ ಹಿಡಿದು ನೀನು ಲೈಟು, ಆ್ಯಕ್ಟು ಪ್ರತಿಯೊಂದು ಕೂಡ ಕಲಿಸ್ಕೊಟ್ಬಿಡುತ್ತೆ. ಅದರಿಂದ ಈ ಸಿನಿಮಾ ಫೀಲ್ಡಲ್ಲಿ ಏನೇನು ಕಷ್ಟಗಳು ಬರುತ್ತೋ ಅದನ್ನೆಲ್ಲ ನಮ್ಗೆ ಕಷ್ಟ ಅನಿಸಿಲ್ಲ. ಇದೆಲ್ಲ ಇಲ್ಲಿ ಮಾಡಿದ್ದೀವಲ್ಲ, ಇಲ್ಲೂ ಅದನ್ನೇ ಮಾಡ್ತಾಯಿದ್ದೀವಿ ಅನ್ನೋ ಥರ ಅನಿಸಿದ್ದು. ಅದ್ರ ಜೊತೆಯಲ್ಲೇ ಸಣ್ಣ ಪುಟ್ಟ ಸೀರಿಯಲ್ಗಳು, ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಕ್ಯಾರೆಕ್ಟ್ರ್ ಮಾಡ್ತಾ, ಆಮೇಲೆ ಕೆರೆಬೇಟೆಯಲ್ಲಿ ಅದರಲ್ಲಿ ವರ್ಕ್ ಮಾಡಿದ್ದು. ನನ್ನ ಸಿನಿಮಾ ಡೇಟ್ಸ್ ಇಲ್ಲ ಅಂದರೂ ಕೂಡ, ಅಂದರೆ ನಂದು ಆ್ಯಕ್ಟಿಂಗ್ ಸೀನ್ಸ್ ಇರಲ್ಲ ಆ ದಿವಸ, ಬಟ್ ನಾನು ಅಲ್ಲಿ ಇರ್ತಿದ್ದೆ. ಯಾಕಂದರೆ ನಮ್ಮ ಪ್ರೊಡಕ್ಷನ್ ಕಲಿಬೋದಲ್ಲಿ. ನಮ್ಮ ಪ್ರೊಡಕ್ಷನ್ ಮ್ಯಾನೇಜ್ ವಲ್ಲಭಣ್ಣನ ಜೊತೆ ಅಸ್ಟೆಂಟಾಗಿ ಇದ್ಬಿಟ್ಟಿದ್ದೆ ನಾನು. ಹೆಂಗೆ ಅಂದರೆ ಡೈಲಿ ವೈಸು ಯಾವ ಥರ ಬರ್ಕೊಳ್ಳೋದು, ಯಾವ ಥರ ನಾನು ಈಗ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದು ತಲೆಯಲ್ಲಿದೆ. ಯಾಕಂದರೆ ಈಗ ನಾನು ಹೊಸಬಾಗಿರೋದ್ರಿಂದ, ನಾನು ಏನು ಪ್ರೂವ್ ಮಾಡ್ಕೊಳ್ದೇ ಇರೋದ್ರಿಂದ, ನಾನು ಪ್ರೂವ್ ಮಾಡ್ಕೊಳ್ಬೇಕು ಅಂತಲೇ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ರೆಡಿ ಇದ್ದೆ. ಅದಕ್ಕೋಸ್ಕರನೇ ಅದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕು, ಒಂದು ಪ್ರೊಡಕ್ಷನಲ್ಲಿ ಏನೇನು ನಡೆಯುತ್ತೆ, ಒಬ್ಬ ಲೈಟ್ ಆಫೀಸರ್ ಪೇಮೆಂಟ್ ಏನಿದೆ, ಕ್ರೈಮ್ ಡಿಪಾರ್ಟ್ಮೆಂಟ್ ಪೇಮೆಂಟ್ ಏನಿದೆ, ಅದಾದಮೇಲೆ ಜೂನಿಯರ್ ಆರ್ಟಿಸ್ಟ್ ಪೇಮೆಂಟ್ ಏನಿದೆ, ದಿನಕ್ಕೆ ಏನೇನು ಖರ್ಚು ಬರುತ್ತೆ, ಪ್ರೊಡಕ್ಷನ್ ಆಗಲಿ, ಊಟ ಆಗಲಿ, ಔಟ್ಡೋರ್ ಆದರೆ ಯಾವ ಥರ ಇರುತ್ತೆ, ಇಂಡೋರ್ ಆದರೆ ಯಾವ ಥರ ಇರುತ್ತೆ, ಇದನ್ನೆಲ್ಲ ತಿಳ್ಕೊಂಡಾದ್ಮೇಲೆ ರೋಣ ಅನ್ನೋ ಸಿನಿಮಾಗೆ ಹಂಗೆ ಅದೇ ಕೆರೆಬೇಟೆ ಸಿನಿಮಾಲಿ ಸತೀಶಣ್ಣ ನಾವು ಒಟ್ಟಿಗೆ ಊಟ ಮಾಡ್ತಿದ್ವಿ. ಸೆಟ್ಟೆಲ್ಲ ಬೇರೆ ಕಡೆ ತಿಂತಾಯಿದ್ರೆ ನಾವೇ ತಟ್ಟೆ ಎತ್ಕೊಂಡು ಕೆಳಗಡೆಗೆ ಹೋಗ್ತಿದ್ವಿ. ಅಂದರೆ ಅದೆಲ್ಲ ಒಂದು ಫಾರೆಸ್ಟ್ ಥರ ಇದ್ದಿದ್ದೆಲ್ಲ. ನಾವೇ ಬೇರೆ ಕಡೆ ಕೂತ್ಕೊತಾ ಇದ್ವಿ. ಅಣ್ಣ ನೀನೇನು ಮಾಡ್ತಾಯಿದ್ದೀಯ ಅಣ್ಣ, ಹೇಳು, ನಿನ್ನ ಹತ್ರ ಏನೇನಿದೆ ಸಬ್ಜೆಕ್ಟ್ ಹೇಳು, ನನ್ನ ಹತ್ರನೂ ಹೇಳು, ಆಮೇಲೆ ಯಾವ್ದಾದ್ರು ಆ್ಯಕ್ಟಿಂಗ್ ಇದ್ದರೆ ಹೇಳು, ಎಲ್ಲರೂ ಚಾನ್ಸ್ ಇದ್ದರೆ ನನಗೂ ಕೊಡಿಸಿ, ನಿಮಗೂ ಅಷ್ಟೊಂದು ಪರಿಚಯ ಇರುತ್ತೆ, ಅಷ್ಟೊಂದು ಸೆಟ್ಸಲ್ಲೆಲ್ಲ ವರ್ಕ್ ಮಾಡ್ತಿರ್ತೀರಾ ಅಂತ ಹೇಳುವಾಗ, ಇದೊಂದು ವಾಕ್ ಹೋಗ್ತಿರುವಾಗ ಶುರುವಾಗಿದ್ದು. ಒಂದು 3-4 ಹೇಳಿದ್ದಾರೆ. ಇದೊಂದು ಸ್ವಲ್ಪ ಕ್ಯೂರಿಯಸ್ ಅನ್ನಿಸ್ತು. ಇದು ಸ್ಟೋರಿ ಲೈನ್ ಹೇಳಿದ ತಕ್ಷಣವೇ ಕ್ಯೂರಿಯಸ್ ಅನ್ನಿಸ್ತು. ಅದಾದಮೇಲೆ ಇದನ್ನು ನಾವು ಬಿಲ್ಡ್ ಮಾಡೋಣ ಅಣ್ಣ, ನಾನು ಸೇರಿ ಇನ್ನೊಂದಷ್ಟು ಜನನೂ ಸೇರಿಸ್ಕೊಂಡು ಒಂದು ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾ ಮಾಡೋಣ, ನಾವು ನಮ್ಮ ಕೈಲಿ ಆಗುತ್ತೆ ಮಾಡೋಣ ಅನ್ನೋ ಥರ ಮಾಡಿ ಸ್ಕ್ರಿಪ್ಟ್ನ ಒಂದು 13 ವರ್ಷನ್ಸ್ವರೆಗೂ ಚೇಂಜ್ ಮಾಡಿದ್ದೀವಿ.
ಆ ಥರ ಏನೇನು ಈಗಿನ ಕಾಲಘಟ್ಟಕ್ಕೆ ಏನು ಜನ ಚೇಂಜ್ ಕೇಳ್ತಾ ಇದ್ದಾರೆ, ಹೊಸತನ ಏನು ಕೇಳ್ತಾ ಇದ್ದಾರೆ, ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು 13ನೇ ವರ್ಷನ ಶೂಟ್ ಮಾಡಿಕೊಂಡು ಇವತ್ತು ಇಲ್ಲಿ ಬಂದು ಕೂತಿದ್ದೀವಿ. 13ನೇ ವರ್ಷನ್? ಹೌದು ಹೌದು. ನನಗೆ ಅದು ಈಗ ಸತೀಶು ಬಳ್ಳಾರಿ, ನಮ್ಮ ರಘು ಹೊಸಕೋಟೆ, ಎರಡೂ ಕೂಡ ಈ ಆಂಧ್ರ ಬಗ್ಗೆ ಸ್ವಲ್ಪ ಬಾರ್ಡ್ರು, ಮತ್ತು ಇನ್ಫ್ಲುಯೆನ್ಸ್ ಜಾಸ್ತಿ ತೆಲುಗು ಸಿನಿಮಾ. ಎಸ್ಪೆಷಲಿ ತೆಲುಗು ಸಿನಿಮಾ ಇಂಪ್ಯಾಕ್ಟು ಈ ಭಾಗಕ್ಕೆ ಎಷ್ಟಿದೆ ಅಂತಂದರೆ, ಅಂದರೆ ಸಿನಿಮಾ ಅಂದರೆ ಅದೊಂದು ಕಲ್ಚರು, ಅದೊಂದು ಕ್ರೇಜು, ಅದೊಂದು ಉತ್ಸಾಹನೇ, ಅದೊಂದು ಅಂದರೆ ಬ್ಲಡ್ಡೆಲ್ಲ ಬಂದಂಗೆ ಇರುತ್ತೆ ಫೀಲಿಂಗು. ಸೊ ಅದು ಎಂಥ ಈ ಭಾಗದಲ್ಲಿ ಸೆಳೆಯೋದು ಜಾಸ್ತಿ. ಸೊ ಆ ಒಂದು ವಿಚಾರಕ್ಕೆ ಮತ್ತು ಆ ಸಿನಿಮಾ ಟೇಸ್ಟ್ ಇರುತ್ತೆ. ಸೊ ನಾನು ಈ ಸಿನಿಮಾ ನೋಡಿದಾಗ ನನಗೆ ಸುಮಾರು ವಿಷಯಗಳು ಹಂಗೆ ಅನ್ನಿಸೋಕ್ಕೆ ಶುರುವಾಯಿತು. ಸಿನಿಮಾ ನೋಡಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಜೊತೆಗೆ ಒಂದು ಭಾವನಾತ್ಮಕವಾಗಿ ಕೊಡುವಂಥ ವಿಷಯಗಳಾಗಿರ್ಬೋದು. ಆಮೇಲೆ ಏನು ಇವತ್ತು ಏನು ಈಗ ಅಣ್ಣವ್ರ ಸಿನಿಮಾಗಳು ಒಂದಷ್ಟು ಸಂದೇಶ ಸಾರುವಂಥ ಸಿನಿಮಾಗಳು ಬರ್ತಾಯಿತ್ತು, ಸಾಮಾಜಿಕ ಕಳಕಳಿ ಇರುವಂಥ ವಿಷಯಗಳಿರ್ತಿತ್ತು. ಇದು ಇವತ್ತಿನ ಪರಿಸ್ಥಿತಿ ಮತ್ತು ವಸ್ತುಸ್ಥಿತಿನ ತುಂಬ ಚೆನ್ನಾಗಿ ಕಟ್ಕೊಡೋದ್ರ ಜೊತೆಗೆ ಎಂಟರ್ಟೈನ್ಮೆಂಟ್. ಸೊ ಅಂದರೆ ಇದನ್ನ ನೋಡಿದಾಗ ಅನ್ಸುತ್ತೆ ನೀವು ಇಷ್ಟು ಸಭ್ಯನಾ ಅಂತ. ಸಭ್ಯ ಸಿನಿಮಾ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಸಭ್ಯತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ತುಂಬ. ಸೊ ಅದನ್ನು ಕಟ್ಕೊಡೋ ಅದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಇಬ್ಬರಿಗೂ? ಸರ್ ಇದು ಆ್ಯಕ್ಚುಲಿ ಅದೇ ಮೇನ್ ಏನಂತಂದರೆ ಸ್ಕ್ರಿಪ್ಟ್ ಇದು ಮಾಡ್ತಾ ಇರುವಾಗ, ಇವಾಗ ಫಾರ್ ಎಕ್ಸಾಂಪಲ್ ಲವ್ ಸ್ಟೋರಿ ಮಾಡಿರೋ ಫುಲ್ಲು ಲವ್ ಸ್ಟೋರಿ ಇದಾಗುತ್ತೆ, ಇಲ್ಲ ಆ್ಯಕ್ಷನ್ ಮಾಡಿದ್ರೆ ಫುಲ್ ಆ್ಯಕ್ಷನ್ ಆಗುತ್ತೆ. ಬಟ್ ನಮ್ಮ ಸಿನಿಮಾ ಅಂದರೆ ನಾವು ಹೊಸಬ್ರು, ರಘುನು ಹೊಸಬು. ಈ ಪಿಕ್ಚರ್ ಬಂದಾಗ ಜನ ಬಂದು ಇದು ಯಾವ ಪಿಕ್ಚರ್ ಅಂತ ಹೋಗ್ಬಾರ್ದು. ಬಂದಿರೋ ಪ್ರತಿಯೊಂದು ಕಂಟೆಂಟ್ ಸಿಗಬೇಕು, ಆ್ಯಕ್ಷನ್ ಸಿಗಬೇಕು, ಎಮೋಷನ್ ಸಿಗಬೇಕು, ಆಮೇಲೆ ನಮ್ಮ ಸಂಸ್ಕೃತಿ ಅಂದರೆ ದೈವದ ಬಗ್ಗೆ ಇದೆ. ಸೊ ಜನಗಳಿಗೆ ಗೊತ್ತಾಗಬೇಕು ಏನಿದೆ ಏನಿಲ್ಲ ಅಂತೇಳಿ. ಸೊ ಅದರ ಜೊತೆಗೆ ಸೈನ್ಸ್ ಅಂದರೆ ಕೆಲವೊಂದು ಮೂಢನಂಬಿಕೆ ಇದು ಮಾಡ್ತಾ ಇರ್ತಾರೆ, ಅದು ಮೂಢನಂಬಿಕೆ ಅಲ್ಲ ಅಂತ ಅದು ಪ್ರೂವ್ ಮಾಡುತ್ತೆ. ಸೊ ಅದನ್ನ ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸರ್. ನೀವು ಜಾಸ್ತಿ ಯಾರನ್ನ ಫಾಲೋ ಮಾಡ್ತೀರಾ ಸಿನಿಮಾ ವಿಚಾರಕ್ಕೆ? ಸಿನಿಮಾಗಳನ್ನು ಯಾವ ರೀತಿ ಸಿನಿಮಾಗಳನ್ನು ಫಾಲೋ ಮಾಡ್ತೀರಾ? ಮತ್ತು ಯಾರು ತುಂಬ ನನಗೆ ಅಂದರೆ ಈ ಜಾನರ್ ಅಂತ ನಾನು ಇಷ್ಟಪಡಲ್ಲ, ಪ್ರತಿಯೊಂದು ಜಾನರು ಇಷ್ಟಪಡ್ತೀನಿ. ಆರ್ ಪಿಕ್ಚರು ಇಷ್ಟಪಡ್ತೀನಿ, ಆ್ಯಕ್ಷನು ಇಷ್ಟಪಡ್ತೀನಿ, ಕ್ರೈಮ್ ಥ್ರಿಲ್ಲರ್ ಇಷ್ಟಪಡ್ತೀನಿ. ಇಲ್ಲಿ ಕನ್ನಡದಲ್ಲಿ ಒಪ್ಪಿ ಸರ್ ಫುಲ್ ಫಾಲೋ ಮಾಡ್ತೀನಿ ಸರ್. ತೆಲುಗಲ್ಲಿ ಪೂರಿ ಜಗನ್ನಾಥ್, ಅವರಿಬ್ಬರು ನನಗೆ ಫುಲ್ ಫೇವ್ರೇಟ್ಸ್. ಸೊ ಆ ಒಂದು ಆ್ಯಂಗಲಲ್ಲಿ ರಘು ವಿಷಯಕ್ಕೆ ಬಂದರೆ, ಅಂದರೆ ತುಂಬ ಎಂಗೇಜು. ಆ್ಯಕ್ಚುಲಿ ಈ ಏಜ್ಗೆ ಬರಬೇಕು, ಈ ಏಜಿಗೆ ಬಂದು ಸೈಕಲ್ ಹೊಡೆದ್ರೇ ಡೆಸ್ಟಿನ್ ರೀಚ್ ಆಗೋ ಸಾಧ್ಯ. ಬಟ್ ಅದು ಆಲ್ರೆಡಿ ಶುರು ಮಾಡಿದ್ರೆ, ಶುರು ಮಾಡಿ ಇಷ್ಟರ ಮಟ್ಟಿಗೆ ಒಂದು ಸಾಹಸ ಮಾಡಿದ್ರೆ ಅಷ್ಟು ಸುಲಭ ಅಲ್ಲ. ಈ ಏಜಲ್ಲಿ ಈ ಥರ ಒಂದು ತಂಡ ಕಟ್ಕೊಂಡು ಬಂಡವಾಳ ಹಾಕಿಸಿ ಪಿಕ್ಚರು ಕತೆ ಮಾಡಿಕೊಂಡು ಪಿಕ್ಚರ್ ಮಾಡೋದು ಅಷ್ಟು ಈಸಿ ಅಲ್ಲ. ಅಂದರೆ ಬಿಸ್ನೆಸ್ ಹಂಗಿರೋವಂಥ ಟೈಮಲ್ಲಿ. ಸೊ ಈ ಒಂದು ವಿಷಯಕ್ಕೆ ಬಂದರೆ ರಘು, ನಿಮಗೆ ತುಂಬ ಪ್ರಭಾವ ಬೀರುವಂಥ ಸಿನಿಮಾಗಳು ಅಥವಾ ಸಿನಿಮಾ ವ್ಯಕ್ತಿಗಳು ಅಥವಾ ಸಿನಿಮಾ ಸ್ಫೂರ್ತಿ ಏನು ಅಂತ? ಸರ್, ನನಗೆ ಮೊದಲು ಸಿನಿಮಾ ಮೇಲೆ ಆಸೆ ಬರೋಕ್ಕೆ ಕಾರಣನೇ ನನ್ನ ತಂದೆ ಅಷ್ಟು ಸಿನಿಮಾ ನೋಡ್ತಾರೆ. ಹೆಂಗೆ ಅಂದರೆ ಪ್ರತಿ ಸತಿ ಅವರು ಒಂದು ಸಿನಿಮಾ ನೋಡಿ ಬಂದ್ರೂ ನನ್ನ ಹತ್ರ ಹೇಳ್ತಾರೆ. ಆಮೇಲೆ ಅವರು ರಾಜ್ಕುಮಾರ್ ಸರ್ ದೊಡ್ಡ ಅಭಿಮಾನಿ ನನ್ನ ತಂದೆ. ಅವ್ರು ಹೆಂಗೆ ಅಂದರೆ, ನಾನು ಇವತ್ತು ಇಷ್ಟು ಚೆನ್ನಾಗಿದ್ದೀನಿ, ನಿಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂದರೆ ಬಂಗಾರದ ಮನುಷ್ಯನೇ ಕಾರಣ ಅಂತ ಹೇಳ್ತಾರೆ ನಮ್ಮಪ್ಪ. ಅಷ್ಟು ಇಂಪ್ಯಾಕ್ಟ್ ಮಾಡಿರೋದೆ ಅಂದರೆ ನಾನು ಅಷ್ಟು ಹಳೆ ಸಿನಿಮಾಗಳು ನೋಡ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಏನು ಈಗೇನಿದೆ ಹೊಸ ಸಿನಿಮಾಗಳು, ಟಿ ವಿಯಲ್ಲಿ ಬರೋ ಕಲರ್ ಸಿನಿಮಾಗಳೇ ನಾವು ಇಷ್ಟಪಡ್ತಿದ್ದು ಜಾಸ್ತಿ. ನಾನು ನೋಡಿರೋದು ವಿಷ್ಣುವರ್ಧನ್ ಸರ್ ಸಿನಿಮಾಗಳನ್ನೇ ಜಾಸ್ತಿ ನೋಡ್ತೀವಿ. ಜೊತೇಲಿ ನನ್ನ ಅಪ್ಪನೂ ಅಷ್ಟೇ, ಇದನ್ನು ನೋಡು ಅದನ್ನು ನೋಡು, ಒಂದು ಸತಿ ಇದನ್ನು ನೋಡು ಅಂದರೆ ಸಿನಿಮಾನ ಅಪ್ಪ ಯಾವಾಗಲೂ ಅದನ್ನು ದೊಡ್ಡ ಸ್ಥಾನದಲ್ಲಿ ಇಟ್ಟಿರ್ತಿದ್ರು. ಸಿನಿಮಾ ಅಂದರೆ ಅದೊಂದು ದೊಡ್ಡ ಇದು. ಆಮೇಲೆ ಅಲ್ಲಿರೋ ಜನ ಹೇಗಿರ್ತಾರೆ, ಅವ್ರಿಗೆ ಕೊಡೋ ಮರ್ಯಾದೆ ಏನು, ಅವ್ರು ಯಾವ ಥರ ಬಿಹೇವಿಯರ್ ಇತ್ತು, ಆ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಯಾವ ಥರ ಬಿಹೇವಿಯರ್ ಇಟ್ಕೊಂಡಿದ್ರು ಅನ್ನೋ ಥರ ಫೀಲ್ ಬರ್ಸಿ ನನಗೂ ಸಿನಿಮಾದ ಮೇಲೆ ಹುಚ್ಚು ಡಬಲ್ ಆಗ್ತಾ ಹೋಗ್ತು. ಆ ಟೈಮಿಂದನೇ, ಸ್ಕೂಲ್ ಟೈಮ್ಸಿಂದನೇ ಸಿನಿಮಾ ಮೇಲೆ ಹುಚ್ಚು ಡಬಲ್ ಆಗ್ತಾ ಹೋಯ್ತು. ಅದಾದಮೇಲೆ ನಾನು ತುಂಬ ಇಷ್ಟಪಡೋದಂದರೆ ವಿಷ್ಣು ಸರ್ನ. ಯಾಕೆ ವಿಷ್ಣು ಸರ್ ಅಂದರೆ, ಚಿಕ್ಕ ವಯಸ್ಸಿಂದ ಹೆಂಗೆ ಅಂದರೆ ಸರ್, ಇದು ನನಗೆ ಓದಲ್ಲ ಕರೆಕ್ಟಾಗಿ 6 ಗಂಟೆಗೆ ಸಿಂಹಾದ್ರಿ ಸಿಂಹ ಹಾಕ್ತಾರೆ. ನಮ್ಮಮ್ಮ 6 ಗಂಟೆ ಕರೆಕ್ಟಾಗಿ ಓದಕ್ಕೆ ಕೂತ್ಕೊ ಅಂತ ಹೇಳ್ತಾರೆ. ನಾನು ಆಟ ಆಡೋದೆಲ್ಲ ಬಿಟ್ಟು, ನಾನು 3 ಗಂಟೆಯಿಂದನೇ ಓದ್ತೀನಿ. ಭಾನುವಾರ 6 ಗಂಟೆಗೆ ನಾನು ಸಿಂಹಾದ್ರಿ ಸಿಂಹ ನೋಡಬೇಕು. ಏನಂದರೆ ಆ ಸಿಂಹ ಬರುತ್ತಲ್ಲ ಸರ್, ಅದು ನಾನು ಇನ್ನು ಕರೆದ್ರೆ ನಾನು ಒಂದು ಸಿಂಹ ಸಾಕ್ತೀನಿ. ನಾನು ನನ್ನ ತಮ್ಮನ ಜಗಳ ಅದು, ನಾನು ಸಿಂಹಾದ್ರಿ ಸಿಂಹನೋ, ಕೈಗಳೆಲ್ಲ ಇಷ್ಟು ಬರುತ್ತೆ ನನಗೆ, ಸಿಂಹದ ಮುಖ ಬರುತ್ತೆ. ಆಮೇಲೆ ಅವ್ರದ್ದೊಂದು ಟವಲ್ ಸ್ಟೈಲ್ ಇದೆ, ಹಿಂಗೆ ಎತ್ತಿ ಹಿಂಗೆ ಹಾಕ್ಕೊಳ್ಳೋದು. ನಾವು ಸುಮ್ಮನೆ ಬೆಳಗ್ಗೆ ಸ್ನಾನಕ್ಕೆ ಹೋದಾಗೆಲ್ಲ ಹಿಂಗೆ ಟವಲ್ ಎತ್ತಿ ಹಿಂಗೆ ಹಾಕ್ಕೊಳ್ಳೋದು. ಅವರೊಂದು ಸ್ವಲ್ಪ ನನಗೆ ಜಾಸ್ತಿನೇ ಇನ್ಸ್ಪೈರ್ ಮಾಡಿದ್ದಾರೆ ಅವರು. ಅದಾದ ನಂತರ ನಾನು ದರ್ಶನ್ ಸರ್ನ ತುಂಬಾ ಇಷ್ಟಪಡೋವಂಥದ್ದು. ಅವರೊಂದು ಸಿನಿಮಾಗಳನ್ನಾಗಿರಲಿ, ಅವ್ರ ಆ ಸಿನಿಮಾ ಕ್ರೇಜ್ ಆಗಿರಲಿ, ಆಮೇಲೆ ಕನ್ನಡ ಸಿನಿಮಾದ ಮೇಲೆ ಅವ್ರಿಗಿರೋ ಒಲವಾಗಿರಲಿ, ಇದನ್ನೆಲ್ಲ ಇಷ್ಟಪಟ್ಟು ಅವ್ರನ್ನೂ ಕೂಡ ತುಂಬ ಇನ್ಸ್ಪೈರ್ ಮಾಡ್ತೀನಿ. ಕೆರೆಬೇಟೆ ಮಾಡೋಂಥ ಟೈಮಲ್ಲಿ
ಸಿನಿಮಾನೇ ಮಾಡ್ಬಿಡ್ಬೇಕು ಅನ್ನೋ ನಿರ್ಧಾರ ಹೆಂಗ್ ಮಾಡಿದ್ರಿ ಅಂತ? ಸಿನಿಮಾನೇ ಮಾಡಿಬಿಡ್ಬೇಕು ಅಂದ್ರೆ ಯಾಕೆ ಮಾಡಬೇಕು ಅಂದೆ ಸರ್, ಈಗ ಈಗ ನಾನು ಒಬ್ಬ ಹೋಗಿ ನಾನು ಏನು ಪ್ರೂವ್ ಮಾಡ್ಕೊಳ್ಳಿಲ್ಲ ಇನ್ನೂ. ಆ ಪ್ರೂವ್ ಮಾಡ್ಕೊಂಡಿರೋದು ತೋರಿಸ್ಬೇಕು ಅಂದ್ರೇ ನಾನು ಏನೋ ಒಂದು ಅವ್ರಿಗೆ ಒಂದು ತೋರಿಸ್ಬೇಕು, ಒಂದು ಪ್ರೊಜೆಕ್ಷನ್ ತೋರಿಸ್ಬೇಕಿತ್ತು. ಆಮೇಲೆ ನನ್ನ ತಂಡನೂ ಹಂಗೆ ಇತ್ತು, ಇಲ್ಲ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀವಿ, ಸೊ ನಾನು ಒಂದು ಇನ್ವೆಸ್ಟ್ ಮಾಡೋಣ, ನಾವು ಲೋನ್ ಮಾಡಿಕೊಂಡು ಇಲ್ಲ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಇದೊಂದು ಇನ್ವೆಸ್ಟ್ಮೆಂಟ್. ಈಗ ಬಿಸ್ನೆಸ್ಸಿಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಅನ್ನೋದು ಹೇಗೆ ಇಂಪಾರ್ಟೆಂಟ್ ಆಗುತ್ತೋ, ಈಗ ನಾನು ಒಂದು ಬುನಾದಿ ಹಾಕ್ಕೋಬೇಕಂದ್ರೆ ನನಗೂ ಅದೊಂದು ಇನ್ವೆಸ್ಟ್ಮೆಂಟ್ ಥರ ಅಂದ್ಕೊಂಡು ನಾವು ಒಂದು ಲೋನ್ ಮಾಡಿ ಮಾಡೋಣ, ಒಟ್ಟು ಒಂದು ಒಳ್ಳೆ ಕಂಟೆಂಟ್ ಮಾಡೋಣ. ಈಗಿನ ಜನ ಏನು ಕೇಳ್ತಾ ಇದ್ದಾರೆ, ಹೊಸತನ ಏನಿದೆ, ಆಮೇಲೆ ಸಿನಿಮಾದಲ್ಲಿ ಯಾವುದು ಹಿಂಗೆ ಹಾಕಿರೋ ಥರ ಯಾವುದು ಮಾಡಬಾರ್ದು. ಕತೆ ಏನು ಕೇಳ್ತಾ ಇದೆ, ಕತೆನೇ ಹೀರೋ ಆಗಿರಬೇಕು, ಆಮೇಲೆ ಜಾಸ್ತಿ ಹೀರೋನೇ ಫೋಕಸ್ ಮಾಡಿ ಆ ಥರ ಕೂಡ ಮಾಡಿಲ್ಲ ನಾವು. ಅದೆಲ್ಲನೂ ಕ್ಯಾರೆಕ್ಟರ್ಗಳ ಮೇಲೇ ಫೋಕಸ್ ಇರುತ್ತೆ ಸಿನಿಮಾ ಎಲ್ಲ. ಆ್ಯಕ್ಚುಲಾಗಿ ಈಗ ಕತೆ ಗೆದ್ರೆ ಹೀರೋ 100% ಗೆಲ್ತಾನೆ ಅನ್ನೋ ನಂಬಿಕೆ ಮೇಲೆ ಇದೊಂದು ಕಂಟೆಂಟ್ನ ಮಾಡಲೇಬೇಕು ಅಂತಲೇ ಮಾಡಿದ್ವಿ. ಸತೀಶ್, ಈ ದೇವರು ಕಲ್ಲು ಈ ಕಂಟೆಂಟ್ ಹೆಂಗೆ ಹೊಳಿತು ಅಂತ? ಅಂದರೆ ತುಂಬ ಸರ್ಪ್ರೈಸ್ಗಳಿದೆ ಪಿಕ್ಚರ್ಗೆ. ಇಲ್ಲ ಸರ್, ಕೆಲವೊಂದು ಕಡೆ ಬೇರೆ ಬೇರೆ ಥರ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮೂರು ಸೈಡ್ ನೀವು ಒಂದು ದೇವಸ್ಥಾನ ಒಂದು ಪದ್ಧತಿ ಇರುತ್ತೆ. ಏನಾನ ಊರಲ್ಲಿ ಏನಾನ ನಡಿಬೇಕಂತಂದ್ರೆ ಹೋಗಿ ಅಲ್ಲಿ ಹೊರ ಕೇಳ್ತಾರೆ, ಹೂ ಕೇಳೋದು. ಫಾರ್ ಎಕ್ಸಾಂಪಲ್ ಹೂ ಕೇಳೋದು. ಸೊ ಅದೇ ಥರ ನಮ್ಮ ಇದರಲ್ಲಿ ಕಲ್ಲನ್ನ ಇದು ಮಾಡಿದ್ವಿ ಸರ್. ಆ ಕಲ್ದು ಒಂದು ಪದ್ಧತಿ ಇದೆ. ಅದೇ ಒಂದು ಪ್ರತಿಯೊಂದು ಊರಲ್ಲೂ ಜಾತ್ರೆ ಶುರು ಮಾಡಬೇಕಾದ್ರೆ ಒಂದೊಂದು ಪದ್ಧತಿಯಿಂದ ಶುರು ಮಾಡ್ತಾರೆ. ಕೆಲವರು ಬಾಳೆ ದಿಣ್ಣ ಕಟ್ ಮಾಡೋದಾಗಿರ್ಬೋದು, ಮರಿ ಬಲಿ ಕೊಟ್ಟು ಶುರು ಮಾಡೋದಾಗಿರ್ಬೋದು. ಈ ರೋಣ ಅನ್ನೋ ಕ್ಷೇತ್ರದಲ್ಲಿ ಜಾತ್ರೆ ಶುರು ಆಗೋಕ್ಕೆ ಮುಂಚೆ ಒಂದು ಪದ್ಧತಿ ಇದೆ, ದೇವಿನ ಅಪ್ಪಣೆ ಕೇಳೋ ಒಂದು ಪದ್ಧತಿ ಇದೆ. ಆ ಪದ್ಧತಿನೇ ನಮ್ದು ಯೂನಿಕ್ ಆಗಿದೆ. ಅದನ್ನು ನೀವು ಥಿಯೇಟ್ರಿಗೆ ಬಂದರೆ ಅದು ಏನು ಯೂನಿಕ್ನೆಸ್ಸಲ್ಲಿ ಅವರು ಅಂದರೆ ಆ ಊರಿನ ಪದ್ಧತಿ ಅದು. ಆಮೇಲೆ ಅದು ನಿಮಗೆ ಮೂಢನಂಬಿಕೆನೂ ಆಗಿರಲ್ಲ. ಅದು ಯಾಕೆ ಹಂಗೆ ಆಗುತ್ತೆ ಅನ್ನೋದಕ್ಕೆ ಕೂಡ ನಿಮಗೆ ಕೊನೆಯಲ್ಲಿ ಅದಕ್ಕೆ ಕನ್ಕ್ಲೂಷನ್ ಕೂಡ ಕೊಟ್ಟಿರ್ತೀವಿ. ನಿಮ್ಗೆ ಯಾವುದಕ್ಕೂ ತಲೆಯಲ್ಲಿ ಕೂರಲ್ಲ, ಇವ್ರು ಯಾಕೆ ಈ ಥರ ಮಾಡಿದ್ರು, ಇದೇನು ಆ ಥರ ಆಗೋದಲ್ವ, ಈ ಥರ ಆಗಲ್ವಲ್ಲ ಅನ್ನೋ ಥರ ಫೀಲ್ ಆಗಲ್ಲ. ಇದೊಂದು ಈ ಊರಿನ ಪದ್ಧತಿ. ಈ ಊರಿನ ಪದ್ಧತಿ ಎಷ್ಟು ಯೂನಿಕ್ ಆಗಿರುತ್ತೆ ಅನ್ನೋದನ್ನ ನೀವು ರೋಣ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಂದು ಆ ಕ್ಯಾರೆಕ್ಟರ್ ಒಂದು ಅದು ಕಲ್ಲು ಅಂತ ಹೇಳಿದ್ರಲ್ಲ, ಆ ಕಲ್ಲು ಒಂದು ಕ್ಯಾರೆಕ್ಟರ್ ಥರ ಪ್ಲೇ ಆಗುತ್ತೆ ಅಪ್ ಟು ಮುಗಿಯೋ ತನಕ. ಇಷ್ಟು ಹೊಸಬ್ರು ತುಂಬ ಹೆಸರು ಬಂದಿಲ್ಲ, ಏನೂ ಇಲ್ಲ. ಬಟ್ ರೀಸೆಂಟ್ಲಿ ನೀವು ಉತ್ತರ ಕರ್ನಾಟಕ ಸಾಂಗ್ ರಿಲೀಸ್ ಮಾಡಕ್ಕೆ ಹೋಗಿದ್ರಿ, 2 ಸಾಂಗು ರಿಲೀಸ್ ಮಾಡ್ಕೊಂಬಂದ್ರಿ. ಅಲ್ಲಿ ಅದಕ್ಕೆ ಸಿಕ್ಕಂಥ ಪ್ರತಿಕ್ರಿಯೆ ಮತ್ತು ಈ ಟ್ರೈಲರ್ ತೋರಿಸ್ದಾಗ, ಅಂದರೆ ನಿಮ್ಮ ವಿಡಿಯೋ ತೋರಿಸ್ದಾಗ ಅಥವಾ ಸಾಂಗ್ ತೋರಿಸ್ದಾಗ ಹೇಗಿತ್ತು, ಆಂಬಿಯನ್ಸ್ ಹೆಂಗಿತ್ತು ಅಂತ ಅಂದರೆ ಇವಾಗ ಹೆಂಗಾಗಿದೆ ಅಂದರೆ ಸಿನಿಮಾನ ಎಲ್ಲ ಮಾಡ್ತೀವಿ, ಪಬ್ಲಿಸಿಟಿ ಮಾಡ್ತೀವಿ, ಆಸ್ ಯೂಶುವಲ್ ಎಲ್ಲ ಬಂತು, ಸಿನಿಮಾ ರಿಲೀಸ್ ಮಾಡ್ತಾರೆ, ಬಂದರು ಇಲ್ಲಾಂದ್ರೆ ಇಲ್ಲ ಜನ ಅನ್ನೋ ಒಂದು ಥರದ್ದು ಇದು. ಆಮೇಲೆ ತುಂಬ ಒತ್ತಿ ಹೇಳಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಅವ್ನ ನಂಬಿಕೆನೇ ಇಲ್ಲ ಇವತ್ತು. ಆ ಥರದ ವಿಶ್ವಾಸ ಕಳ್ಕೊಂಡಿರೋಂಥ, ಅಂದರೆ ನಾನು ಎಲ್ಲ ಸಿನಿಮಾಗಳಿಗೂ ಹೇಳ್ತಾರೆ, ಫೇಮ್ ಇರೋದು ಬೇರೆ ಬಿಡಿ, ಈ ಥರದ್ದು ಹೊಸದು ಬಂದಾಗ ಈ ಥರದ್ದು ಆಗುವಂಥದ್ದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರು ಜನ, ಹೇಗೆ ನೋಡ್ತಾ ಇದ್ರು ಅಂತ? ಸರ್, ಅಲ್ಲಿನ ಜನ ತುಂಬಾ ಪ್ರೀತಿ ಕೊಟ್ಟರು ನಮಗೆ. ಅಲ್ಲಿ ಸಿನಿಮಾದವರು ಅಂದ್ರೇ ಒಂದು ಬೆಲೆ ಕೊಡ್ತಿದ್ದಾರೆ ಅಲ್ಲಿ ಜನ. ಆಮೇಲೆ ನಮ್ಮ ಒಂದು ಸಿನಿಮಾದ ಹಿಂಗೆ ಬರ್ತಾ ಇದೆ ಅಂತ ಹೇಳಿದಾಗ ನಮಗೆ ಫಂಕ್ಷನ್ ಶುರು ಆಗೋದು 7 ಗಂಟೆಗೆ, 6 ಗಂಟೆಗೆ ಎಲ್ಲರೂ ಬಂದು ಕೂತಿದ್ದಾರೆ. ಅದು ಯಾರು ನಮಗೆ ಜನಪ್ರತಿನಿಧಿಗಳು ಸೇರಿ, ಅವರಲ್ಲೂ ಕೂಡ ಅಷ್ಟೇ ಪ್ರೀತಿ ಇದೆ ಸಿನಿಮಾ ಅಂದರೆ. ಅಲ್ಲಿರೋ ಜನಪ್ರತಿನಿಧಿಗಳು ಕೂಡ ಅಷ್ಟೇ, ಅವರು ಕೂಡ ಒಂದೊಂದು ನಾಟಕದಲ್ಲಿ ಕ್ಯಾರೆಕ್ಟರ್ಗಳು ಮಾಡೋವಂಥ ಆರ್ಟಿಸ್ಟ್ಗಳೇ ಆಗಿರೋದ್ರಿಂದ ನನಗೆ ಗೊತ್ತಿದ್ದಂಗೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ನಾಟಕಗಳು ನಡೆಯುತ್ತೆ ಅಲ್ಲಿ. ಅವ್ರಿಗೆಲ್ಲರಿಗೂ ಅಭಿನಯ, ಸಿನಿಮಾ, ನಾಟಕ ಅದ್ರ ಮೇಲೆ ತುಂಬಾ ಒಲವಿದೆ. ಅದಕ್ಕೋಸ್ಕರ ಅವರು ಕೊಟ್ಟಿದ್ದ ಪ್ರೀತಿ ನೋಡಿ ನಾನೇ ಅಷ್ಟು ಜನ ನೋಡಿರಲಿಲ್ಲ. ಸುಮಾರು 1,500 ಜನ ಸೇರಿದ್ರು. ಎಷ್ಟು ಪ್ರೀತಿ ಅಂದರೆ ಅವ್ರಿಗೆ ಸಾಂಗು, ಅವರು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಈಗ ನಾನು ಮಾತು ಕೇಳಿದ್ರೆ ಹೇಗೆ ಬಂದಿದೆ ಸಾಂಗು, ಗಿಚ್ಚು ಬಂದಿದೆ ರೀ, ಗಿಚ್ಚು ಬಂದಿದೆ, ಗಿಚ್ಚೈತಿರಿ ಅಪ್ಪ, ಈ ಥರ ಎಲ್ಲ ಅವ್ರು ಹೇಳೋದನ್ನ ಕೇಳೋದೇ ನಮಗೆ ಖುಷಿ. ಅದು ಅಂದರೆ ಹೆಂಗೆ ಪ್ರೀತಿ ಅಂದರೆ, ನಾವು ಒಂದಷ್ಟು ಅವ್ರಿಗೆ ಅಂತ ಒಂದು ಲಾಕೆಟ್ಸ್ ಮಾಡಿದ್ವಿ. ಈ ಕಡೆ ಆದರೆ ನಾವು ಹೋಗಿ ಕೊಡಬೇಕಾಗತ್ತೆ, ಆ ಕಡೆಯವರು ನನಗೆ ಪ್ರತಿಯೊಬ್ಬರು ಕೂಡ ಅದನ್ನು ಹಾಕ್ಕೊಳ್ತಾರೆ. ಏನಂದರೆ ಅಷ್ಟು ಸಿನಿಮಾ ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ. ಅವ್ರು ಕೊಟ್ಟಿದ್ದ ಎನ್ಕರೇಜ್ಮೆಂಟು ನಮ್ಮಂಥ ಹೊಸೊಬ್ಬರಿಗೆ ಅದೊಂದು ದೊಡ್ಡ ಪುಷ್ ಥರ ಇರುತ್ತೆ. ಅದೇನೋ ಒಂದು ಖುಷಿ, ನಮ್ಮಲ್ಲೂ ಒಂದು ಖುಷಿ ಕಾಣಕ್ಕೆ ಜಾಗನೇ ಆ ಕಡೆ ಇರೋ ಜಾಗ. ವೈಬ್ ಶುರುವಾಗಿದೆ ಮಾತ್ರ. ಹೌದು. ಇನ್ನೊಂದು 6:30 ಸ್ಟಾರ್ಟ್ ಆಗಿತ್ತು ಸರ್. ಆ್ಯಕ್ಚುಲಿ 9:30 ಮುಗಿಸೋಗಿತ್ತು. 11:00 ತನಕ ಆಯ್ತು ಸರ್. ಪ್ರತಿಯೊಬ್ಬರು ಏನು 6:30 5:30 ಬಂದಿದ್ರಲ್ಲ, ಅವ್ರು 11:00 ತನಕ ಇದ್ರು ಸರ್. ಇನ್ನೊಂದು ಗೆಸ್ಟು ಅಷ್ಟೇ, ಅವ್ರು ಮುಗಿಯೋ ತನಕ ಅಲ್ಲೇ ಇದ್ರು ಸರ್. ಅಷ್ಟು ಸಪೋರ್ಟ್ ಮಾಡಿದ್ರು ಅವರು. ಪ್ರತಿಯೊಬ್ಬರು ಅಲ್ಲಿ ಜನ, ಅವ್ರ ಪ್ರೀತಿ ಅದು ಬೇರೆನೇ ಸರ್. ಆ್ಯಂಡ್ ಆಗಲೇ ಹೇಳ್ತೇನೆ ಅಂದರೆ
ಸಿನಿಮಾದೊಳಗಡೆ ಆ್ಯಕ್ಷನ್ ಎಲ್ಲ ಥರದ್ದು ಮಿಕ್ಸ್ ಮಸಾಲ ಇದೆ. ಬಟ್ ಫಸ್ಟ್ ಸಿನಿಮಾದಲ್ಲಿ ಈ ಕ್ವಾಲಿಟಿ ಆಫ್ ಕಂಟೆಂಟ್ನ ಅಚೀವ್ ಮಾಡೋದು ಅಷ್ಟು ಈಸಿ ಅಲ್ಲ. ಹೌದು. ಸೊ ಟೆಕ್ನಿಕಲಿ ಮಾತಾಡ್ತಾರೆ ಸತೀಶ್. ಅಂದರೆ ಆ್ಯಕ್ಷನ್ಸ್ ಆಗಿರ್ಬೋದು, ಅಂದರೆ ಸಿನಿಮಾಟೋಗ್ರಫಿ ಆಗಿರ್ಬೋದು, ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು, ತುಂಬ ಪರ್ಟಿಕ್ಯುಲರ್ ಆಗಿ ತುಂಬ ಹಿಂಗೆ ಅಂದರೆ ನನಗೆ ಇದಾಗಿದ್ದು ಅಂದರೆ ಯೂಶಲಿ ಈ ಥರದ ಸ್ಕೇಲ್ ಆಫ್ ಸಿನಿಮಾದಲ್ಲಿ ಆಂಟನಿ ದಾಸನ್ ಬಂದು ಆಡ್ತಾರೆ, ಇನ್ನೊಂದು ಕಡೆ ಕೈಲಾಶ್ ಕೆರ ಕೈಲಿ ಆಡಿಸ್ತೀರಿ. ಅಂದರೆ ಮ್ಯೂಸಿಕಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಸಿನಿಮಾ ನೋಡ್ಬೇಕಾರೆ ಎಲ್ಲೋ ಹೋಗ್ತಾ ಇದೆ ಇದು ಸ್ಕೇಲ್ ಅಂತ. ಎಸ್ಪೆಷಲಿ ದೇವಿ, ಆ ದೇವಿ ಸೀಕ್ವೆನ್ಸ್ ಬಂದಾಗ ಮೈ ಜುಮ್ ಅನ್ನೋದು. ಅಂದರೆ ತುಂಬ ಸರ್ಪ್ರೈಸ್ಗಳಿದ್ದಾವೆ ಸಿನಿಮಾದಲ್ಲಿ. ಅಂದರೆ ನಾನು ಸಿನಿಮಾ ನೋಡೋದ್ರಿಂದ ಒಂದಷ್ಟು ನನಗೆ ಸಿನಿಮಾ ನಮ್ಮದೇ ಸಿನಿಮಾ ಆಗಿರೋದ್ರಿಂದ ನಾನು ಕೆಲವೊಂದು ವಿಷಯಗಳನ್ನ ಮಾತಾಡ್ತಾ ಇದ್ದೀನಿ. ಸಿನಿಮಾ ನೋಡಿದಾಗ ಖಂಡಿತವಾಗ್ಲೂ ಆಶ್ಚರ್ಯಗಳು ನಿಮಗೆ ಎಕ್ಸೈಟ್ ಮಾಡುತ್ತೆ. ಸೊ ಆ ಒಂದು ವಿಷಯಕ್ಕೆ ಬಂದರೆ ಸೊ ಫಸ್ಟು ಆ ಸಿನಿಮಾ ಬರೋದಕ್ಕೆ ಅಂದ್ರೆ ನಾವು ಏನೇ ರೈಟಿಂಗ್ ಮಾಡಿದ್ರು ಏನೇ ಇದು ಮಾಡಿದ್ರು ಫಸ್ಟು ವಿಜುವಲ್ ಅರುಣ್ ಅಣ್ಣ ಅಂತೇಳಿ ಅವ್ರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂತಂದ್ರೆ ಅವ್ರಿಗಿರೋ ತಾಳ್ಮೆ, ಅವ್ರಿಗಿರೋ ಪೇಷನ್ಸ್ ಎಷ್ಟಿದೆ ಅಂತಂತಂದ್ರೆ ಲೈಟಿಂಗ್ ಆಗ್ತಾ ಇರೋ ಸಾಯಂಕಾಲ 6 ಗಂಟೆ ಆಗ್ತಾ ಇರುತ್ತೆ, ನಮಗೆ ಮೀಟ್ರ್ ಓಡ್ತಾ ಇರುತ್ತೆ, ಮುಗಿಸ್ಬೇಕಂತ ಒಂದು ಇರುತ್ತೆ. ಬಟ್ ಅವರು ಇಲ್ಲ, ಇದು ಹಿಂಗೆ ಆಗಬೇಕು, ಇದು ಬರಬೇಕು ಅಂತೇಳಿ ಪ್ರತಿಯೊಂದೊಂದು ಶಾರ್ಟನ್ನು ಇವಾಗ ಏನೋ ಅದ್ಭುತವಾಗಿ ಬಂದಿದೆ ಅಂದ್ರೆ ಅವರೇ ರೀಸನ್ಸ್. ಸೊ ಅದ್ರ ಜೊತೆಗೆ ಎಡಿಟರ್ ಜ್ಞಾನೇಶ್ ಸರ್, ಅವ್ರು ನಿಮಗೂ ಗೊತ್ತು ಅವ್ರಿಗೆ ಯಾವ ಥರ ಅಂತ ಅವ್ರ ವರ್ಕ್ ಸ್ಟೈಲು ಗೊತ್ತು. ಸೊ ಅವರು ತಂದ್ಕೊಟ್ಟಾಗ ನಮಗೊಂದು ಕ್ಯೂರಿಯಾಸಿಟಿ, ಅವ್ರಿಗೆ ಒಂದು ಕ್ಯೂರಿಯಾಸಿಟಿ. ಯಾಕಂತೇಳಿ ಅವರು 2 ಸಲ ಸ್ಕ್ರಿಪ್ಟ್ ಓದಿದ್ದಾರೆ. ಅವರು 2 ಸಲ ಓದಿ ಸ್ಕ್ರಿಪ್ಟ್ ಓದಿದಾಗ ಹೇಳಿದ್ರೆ ಇಲ್ಲ ಸೂಪರ್ ಆಗುತ್ತೆ ಪಿಕ್ಚರ್ ಹೋಗಿ. ಅವ್ರಿಗೆ ಒಂದು ಕ್ಯೂರಿಯಾಸಿಟಿ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಅಂದರೆ ಲೀಡಾಗಿ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಕ್ಯಾಮ್ರಾಮ್ಯಾನು ಹೊಸಬರು, ಇವ್ರು ಹೆಂಗೆ ಶೂಟ್ ಮಾಡ್ಕೊಂಬಂದಿರ್ತಾರೆ ಅಂತ. ಸೊ 14 ದಿನ ಫಸ್ಟ್ ಶೂಟ್ ಮಾಡ್ಕೊಂಬಂದಿದ್ದು ಸರ್. ಶೂಟ್ ಮಾಡ್ಕೊಂಬಂದು 2 ಡೇಸ್ ಎಡಿಟ್ ಮಾಡಿದ್ರು. ಎಡಿಟ್ ಮಾಡಿದ್ಮೇಲೆ ಒಂದೇ ಮಾತು ಸತಿ ಸೂಪರಾಗಿ ಬಂದಿದೆ. ಅವಾಗ ಇಲ್ಲ ಮಾಡಿದ್ವಿ ಏನೋ. ಸೊ ಅದಾದಮೇಲೆ ಇವರು ಯಾರು ಮ್ಯೂಸಿಕ್ ಡೈರೆಕ್ಟ್ರ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ಅದ್ಭುತವಾಗಿ ಕೊಟ್ಟಿದ್ದಾರೆ ಸರ್ ಅವರು ವರ್ಕಿಂಗ್ ಸ್ಟೈಲ್ ಆಗಲಿ. ಸೊ ಈ ನಾವು ಯಾವುದು ರೋಣಕ್ಕಿಂತ ಹಿಂದೆ ಅವ್ರು ಬೇರೆ ಥರ ಇದು ಮಾಡಿದ್ರು ಸರ್. ಬಟ್ ರೋನ ಬೇರೆ ಥರ ಇದೆ. ಇಲ್ಲಿ ಆ್ಯಕ್ಷನ್ ಇದೆ, ಆಮೇಲೆ ಥ್ರಿಲ್ಲರ್ ಇದೆ. ಪ್ರತಿಯೊಂದು ಅಂದರೆ ಬೇರೆ ಜನರು ಬರುತ್ತೆ. ನಾವು ಏನು ಅನ್ಕೊಂಡಿದ್ದೀವಲ್ಲ ಸರ್, ಪ್ರತಿಯೊಂದು ಹೀರೋ ಇಂಟ್ರೊಡಕ್ಷನ್ ಆಗಲಿ, ಹೀರೋಯಿನ್ ಇಂಟ್ರೊಡಕ್ಷನ್ ಆಗಲಿ, ಆಮೇಲೆ ಶರತ್ ಸರ್ ಇಂಟ್ರೊಡಕ್ಷನ್, ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಒಂದು ವೇಗ ಇದಿದೆ. ನೋಡ್ತಾ ಇರುವಾಗ ಫಾರ್ ಎಕ್ಸಾಂಪಲ್ ಹೀರೋ ಫೈಟ್ ಮಾಡ್ತಾ ಇರ್ತಾನೆ, ಫೈಟ್ ಮಾಡ್ತಾ ಇರುವಾಗ ಮೈ ಜುಮ್ ಅನ್ನೋದು ಆ ಥರ ಇದು ಮಾಡಿದ್ದಾರೆ. ಸೊ ಅದು ಫೈಟ್ ಮಾಸ್ಟ್ರು ಸಾಗರು ಮತ್ತು ಟೈಗರ್ ಶಿವ ಅಂತೇಳಿ ಅವರು ಅಷ್ಟೇ ಸರ್. ಸುಮ್ಮನೆ ಏನೋ ಹೊಸಬ್ರು ಏನೋ ಮಾಡಿ ಸುತ್ತಿ ಹೋಗ್ಬಿಡೋಣ ಅಂತ ಆ ಥರ ಇಲ್ಲ. ಇದು ಶಾರ್ಟ್ ಹಿಂಗೆ ಬರಬೇಕು, ಇದು ಹಿಂಗೆ ಇದಾಗಬೇಕಂತೇಳಿ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಫೈಟ್ ಮಾಡಿಸಿದ್ದಾರೆ ಸರ್. ಅದ್ರ ಜೊತೆಗೆ ಇವರು ಕೋರಿಯೋಗ್ರಾಫರು, ನೀವು ಸಾಂಗ್ ನೋಡಿದರೆ ಜಾತ್ರೆ ಸಾಂಗ್ ಯಾವ ಥರ ಬಂದಿದೆ ಅಂತ. ಸೊ ಎಲ್ಲ ಕ್ರೆಡಿಟು ಅವರು ನಮ್ಮ ರಘು ಮಾಸ್ಟ್ರಿಗೆ ಹೋಗ್ಬೇಕು ಸರ್. ರಘು ಹತ್ರ ಮತ್ತು ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರ ಡ್ಯಾನ್ಸ್ ಸಖತ್ತಾಗಿ ಮಾಡಿಸಿ ತೆಗ್ಸಿದ್ದಾರೆ. ಅಂದರೆ ಮೊದಲನೇ ಸಿನಿಮಾಗೆ ಈ ನಾಯಕನಿಗೆ ಅಂದರೆ ಈ ಸಿನಿಮಾ ನೋಡಿದಾಗ ಅನ್ಸುತ್ತೆ ರಘುನ ಎಲ್ಲ ಥರ ಬಳಸ್ಬೋದು ಅಂತ. ಅದೇ ರಘು ಕೇಳ್ತದೆ, ಈ ಸಿನಿಮಾ ನೋಡಿದ್ಮೇಲೆ ಒಂದಷ್ಟು ಚೆನ್ನಾಗಿ ಕರೀತಾರೆ ರಘು, ಒಂದಷ್ಟು ಕೆಲಸ ಅಂತೂ 100% ಸಿಗುತ್ತೆ ಪಿಕ್ಚರ್ ಆದಮೇಲೆ ಅಂತ. ಅಂದರೆ ಆ್ಯಕ್ಷನ್ ಇದಾಗಿರ್ಬೋದು, ಎಲಿವೇಶನ್ಸ್ ಎಸ್ಪೆಷಲಿ ಒಂದು ಹೀರೋ ಅನ್ನೋ ಒಂದು ಮೆಟೀರಿಯಲ್ಗೆ ಕೊಡಬೇಕಾಗಿರೋ ಎಲಿವೇಶನ್ನು, ಬಿಲ್ಡಪ್ ಆಗಲಿ, ಅದ್ರ ಜೊತೆಗೆ ನಟನೆ ಮಾಡಿಸಿರೋ ರೀತಿ. ಅದೇ ಅಂದರೆ ಅದು ಪಳಗಿದ್ರೆ ನಟನೆ ಗೊತ್ತಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಆರ್ಟಿಫಿಷಿಯಲ್ ಆಗಿ ಕಾಣಿಸೋದು. ನಾನು ಅದೇ ಅನ್ಕೊಂಡು ಫಸ್ಟ್ ಸಿನಿಮಾ ಅಂತಾರೆ ಹೆಂಗೋ ಏನೋ ಅಂತ ಪಿಕ್ಚರ್ ನೋಡ್ಬೇಕಾರೆ. ಸೊ ಆ ಮೆಚುರಿಟಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಇನ್ನೊಂದು ಏನಂತಂದ್ರೆ ಇವಾಗ ಆ್ಯಕ್ಷನ್ ಮಾಡಿಸಿದ್ವಿ ಸರ್, ಆ್ಯಕ್ಷನ್ ಮಾಡಿಸಿರೋ ಸುಮ್ಮನೆ ಹೊಡಿಸಿಲ್ಲ, ಅದಕ್ಕೊಂದು ರೀಸನ್ ಇದೆ. ರೆಬಲ್ ಆಗೋದಕ್ಕೂ ಒಂದು ರೀಸನ್ ಇದೆ. ಸೊ ಆ ಥರ ಅಂದರೆ ಕಂಟೆಂಟ್ ಮೇಲೇ ಇದು ಹೋಗಿದೆ. ಸುಮ್ಮನೆ ಏನೋ 4 ಅಂದರೆ ಹೊಸಬ್ರು ಇದ್ದೀವಿ, 4 ಫೈಟ್ ಇಟ್ಟರೆ ಇದಾಗುತ್ತೆ ಆ ಥರ ಅಲ್ಲ. ಅದಕ್ಕೆ ರಿಕ್ವೈರ್ಮೆಂಟ್ ಇದೆ, 4 ಫೈಟ್ ಬೇಕಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಇದೆ, ಅದಕ್ಕೋಸ್ಕರ ಅದು ಆ ಥರ ಇದಾಗಿ. ರಘುಗೆ ರಂಗಭೂಮಿಯ ಪರಿಣಾಮ ಮತ್ತು ಆ್ಯಕ್ಷನ್ಸ್ಗೆ ಈ ಥರದಕ್ಕೆಲ್ಲ ಕಲ್ತಿದ್ದು ಡ್ಯಾನ್ಸ್ ಜಾತ್ರೆ ಸಾಂಗಲ್ಲಿ ಒಂದು ಸ್ಟೆಪ್ಪು ತುಂಬ ಎಲ್ಲ ಕಡೆ ಓಡಾಡ್ತಿದೆ ಸರ್. ಇದು ಆ್ಯಕ್ಚುಲಿ ಫೈಟ್ಸ್ ಅಂತ ಬಂದಮೇಲೆ 4 ಫೈಟ್ಸ್ ಇರುತ್ತೆ ಅಂತ ಗೊತ್ತಾದಮೇಲೆ ನಮ್ಮ ಟೈಗರ್ ಶಿವು ಮಾಸ್ಟರ್ ಏನಿದ್ದಾರೆ, ಅವ್ರ ತಮ್ಮ ಅವರಾದ ಬಾಲ ಮಾಸ್ಟರ್ ಇದ್ದಾರೆ, ಅವ್ರ ಕಡೆ ಹೋಗಿ ಒಂದು 3 to 4 months ಅನಿಸುತ್ತೆ, 4 to 5 monthsವರೆಗೂ ಟ್ರೈನ್ ಮಾಡಿಕೊಂಡೆ ಅಲ್ಲಿ ಯಾವ ಥರ ಫೈಟ್ಸ್ ಎಲ್ಲ ಮಾಡಬೇಕು. ಅದಕ್ಕೆ ಮುಂಚೆ ಒಂದಷ್ಟು ಫ್ಲೆಕ್ಸಿಬಲ್ ಇದೆ, ಲೆಗ್ ಸ್ಟ್ರೆಚ್ ಆಗಿರಲಿ, ಪ್ರತಿಯೊಂದರಲ್ಲೂ ಫಿಟ್ ಆಗಿರಲಿ, ಪ್ರತಿಯೊಂದು ಇದೆ. ಬಟ್ ಪಂಚಸ್ ಆಗಿ ಬಂದಾಗ, ಕಿಕ್ಸ್ ಬಂದಾಗ ಸಿನಿಮಾ ರೀತಿಯಲ್ಲೇ ಬೇರೆ ಇರುತ್ತೆ. ಈ ಕರಾಟೆನೇ ಬೇರೆ ಇರುತ್ತೆ, ಸಿನಿಮಾ ಪಂಚಸ್ಸು ಸಿನಿಮಾ ಕಿಕ್ಸೇ ಬೇರೆ ಇರುತ್ತೆ. ಪ್ರತಿಯೊಂದು ಕಿಕ್ ಮಾಡೋವಾಗ ನಮ್ಮಲ್ಲಿ ಒಂದು ಕಂಟ್ರೋಲಿಂಗ್ ಇರಬೇಕು. ಈಗ ನಾರ್ಮಲಾಗಿ ಇಲ್ಲಿ ಹೊಡಿ ಅಂತ ಹೇಳಿದ ತಕ್ಷಣ ಹೊಡೆದ್ಬಿಡ್ತೀವಿ, ಆಪೋಸಿಟ್ ಇರೋನಿಗೆ ಏಟ್ ಬೀಳ್ದಂಗೆ ಹೊಡಿಬೇಕನ್ನೋದೇ ಈ ಸಿನಿಮಾ ಫೈಟ್. ಯಾಕಂದರೆ ನಮಗಿಂತ ಜಾಸ್ತಿ ಫೈಟರ್ಸೇ ಪಡ್ತಾ ಇರ್ತಾರಲ್ಲಿ. ಸೊ ಅವ್ರಿಗೆ ನಾವು ಆಮ್ ಮಾಡಬಾರ್ದು, ಅವರು ನಮ್ಗೆ ಆಮ್ ಮಾಡ್ತಿರಲ್ಲ. ಅದೊಂದು ಇಟ್ಕೊಂಡು ಅಲ್ಲಿ ಫೈಟ್ ಕಲ್ತಾದ್ಮೇಲೆ ಇಲ್ಲಿ ಸೆಟ್ಟಿಗೆ ಬಂದಮೇಲೂ ಫಸ್ಟ್ ಫೈಟಿಗೆ ತುಂಬಾ ಭಯ ಆಯಿತು. ಅಯ್ಯೋ
ಜೊತೆಲಿ ಪಬ್ಲಿಕ್ ಬೇರೆ ಇದ್ರು. ಆ ಫಸ್ಟ್ ಫೈಟು, ಸೆಕೆಂಡ್ ಫೈಟ್ನ ನಾವು ಫಸ್ಟಾಗಿ ಶೂಟ್ ಮಾಡಿದ್ದು. ಟೈಗರ್ ಶಿವ ಮಾಸ್ಟ್ರೇ ಶೂಟ್ ಮಾಡಿಸ್ಕೊಟ್ಟಿರೋದು. ಬಟ್ ಅಷ್ಟು ಜನಗಳ ಮುಂದೆ ನಾನು ತಪ್ಪು ಮಾಡಿದ್ದೀನಿ. ತಪ್ಪು ಮಾಡ್ತಿರುವಾಗ ನನಗೂ ಕಾನ್ಷಿಯಸ್ಸೇ ಆಯಿತು, ಗಿಲ್ಟ್ ಆಯಿತು. ನನ್ನಿಂದ ಫೈಟರ್ಸ್ ಬೀಳ್ತಾರೋ ಶಾಟ್ ಇರುತ್ತೆ, ಅವರೇ ನಮಗಿಂತ ಜಾಸ್ತಿ ಮಾಡ್ತಿರ್ತಾರೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಅವರು ಫೈಟರ್ಸ್ ಎಲ್ಲ ನಮಗೆ ಪುಷ್ ಮಾಡಿ, ಇಲ್ಲ ಮಾಡ್ಬೋದು ಸರ್, ಇದೆಲ್ಲ ಈಸಿ, ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾ ಇದ್ದಾಗ ಕಾಲಕ್ರಮೇಣ ಹಂಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಫೈಟಿಗೆ ಇನ್ನೂ ಸ್ವಲ್ಪ ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಈಸಿ ಆಯಿತು. ಅದು ಬಿಟ್ಟರೆ ನಮ್ಮ ಇದು ಡ್ಯಾನ್ಸು ಜಾತ್ರೆ ಸಾಂಗ್ ಬಂದಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಇದನ್ನು ನಾವು ಅದ್ಭುತವಾದ ಸಿಂಗರ್ ಕೈಯಲ್ಲಿ ಆಡಿಸ್ಬಿಟ್ಟಿದ್ದೀವಿ. ಇನ್ನು ವಿಜುವಲ್ಸ್ ಅಂತೂ ಆಟೋಮೆಟಿಕ್ಕಾಗಿ ಬರುತ್ತೆ, ನನ್ನ ಮೇಲೆ ಬಿಟ್ಟಿರುತ್ತೆ ಅದು. ಅದಾದಮೇಲೆ ರಘು ಮಾಸ್ಟರ್ ಹತ್ರ ಹೋದ್ವಿ, ಅವರೊಂದಷ್ಟು ರಿಹರ್ಸಲ್ಸ್ ಮಾಡಿಸಿದ್ರು. ತುಂಬ ಈಸಿಯಾಗಿ ಮಾಡ್ಬೋದು ರಘು, ಇದೆಲ್ಲ ಏನು ದೊಡ್ಡದಲ್ಲ, ಆರಾಮಾಗಿ ಮಾಡ್ಬೋದು. ಅವರು ಒಂದಷ್ಟು ಪ್ರಾಕ್ಟೀಸ್ ಕೊಟ್ಟು, ನಾನು ನಮ್ಮ ಫ್ರೆಂಡ್ಸ್ ಟೀಮ್ ಏನಿದೆ ಎಲ್ಲರೂ ಹೋಗಿ ಒಂದು 2-3 ವೀಕ್ಸ್ ಏನೋ ಪ್ರಾಕ್ಟೀಸ್ ಮಾಡಿದ್ವಿ. ಅದನ್ನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಅವರು ನಮ್ಮ ಡ್ಯಾನ್ಸ್ ಮಾಸ್ಟರ್ ಅಸಿಸ್ಟೆಂಟ್ಸ್ ಎಲ್ಲ ಪುಷ್ ಮಾಡಿದ್ರಿಂದ ಈ ಡ್ಯಾನ್ಸ್ ಇಷ್ಟು ಚೆನ್ನಾಗಿ ಬಂತು. ಆ್ಯಕ್ಚುಲಿ ನಾನು ಈ ಥರ ಸಿನಿಮಾಗಳು ಮಾಡ್ಬೇಕಾದ್ರೆ ಒಂದಷ್ಟು ವೈಬ್ಸ್ ಆಗುತ್ತೆ ಅಂತಂದರೆ, ನಾನು ಜಯಮ್ಮನ ಮಗ ಮಾಡಿದಾಗ ಅದು ವಿಜಯ್ ಸರು ಮತ್ತು ಅವ್ರದ್ದೆಲ್ಲ ಅಂದರೆ ಒಂದಷ್ಟು ಅನುಭವಗಳು ಬೇರೆ ಬೇರೆ ಈ ಥರದ್ದು ಕಂಟೆಂಟ್ಸ್ ಮಾಡಿದಾಗ ಕೇಳಿದ್ದುಂಟು. ನನಗೆ ಎಸ್ಪೆಷಲಿ ಆ ಕಾಳಿ ದೇವಿದ್ ಬರುತ್ತಲ್ಲ, ಆ ಸೀಕ್ವೆನ್ಸ್ ನೋಡಿದಾಗ ಅನಿಸ್ತು ಹೆಂಗೆ ಮಾಡಿದ್ರು ಇವರು ಅಂತ. ಅಂದರೆ ಇವೆಲ್ಲ ತುಂಬ ಸುಲಭವಾಗಿ ಆಗಲ್ವಂತೆ ಮಾಡೋಕ್ಕೆ, ಅಷ್ಟು ಈಸಿ ಅಲ್ಲ ಅಂತ ಕೇಳ್ಬಿಟ್ಟೆ. ಸೊ ನಿಮಗೆ ಅದು ಹೆಂಗೆ ಅಚೀವ್ ಆಯಿತು? ಸರ್, ನಮಗೆ ಆ ಕಾಳಿ ದೇವಿ ನಮ್ಮ ಸಿನಿಮಾಗೆ ಬರೋದೇ ದೊಡ್ಡ ವಿಷಯ. ಅದಕ್ಕೆ ಮುಂಚೆ ಈಗ ನೀವೇನು ಸ್ಟ್ಯಾಚ್ಯೂ ನೋಡ್ತಿದ್ದೀರಾ ಅಲ್ಲಿ, ಅದಕ್ಕೆ ಮುಂಚೆ ನಾನು ಇನ್ನೊಂದು ದೇವಿನ ಶೂಟ್ ಮಾಡಿದ್ದೆ. ಅದು ದೇವ್ರ ಬಗ್ಗೆ ಹೇಳ್ತಿಲ್ಲ, ಮಾಡಿರೋ ಕಲೆಗಾರ ಒಂದು ಫೇಸ್ ಎಕ್ಸ್ಪ್ರೆಷನಲ್ಲಿ ನಮಗೆ ಕಮ್ಮಿ ಅನ್ನಿಸ್ತದೆ. ನಮಗೆ ದೇವಿ ಕಾಳಿಯಮ್ಮ ಅಂದರೆ ಕೋಪದಲ್ಲಿ, ಅವ್ರು ಯಾವಾಗೂ ಕಾಳಿ ರೂಪ ಅಂದ್ರೇ ಕೋಪದ ರೂಪ. ಹಂಗೆ ಹುಡ್ಕೋವಾಗ ನನಗೆ ಸಿಕ್ಕಿದ್ದೆ ಇದು ದೇವಿ ಅಸುರ ಕಾಳಿ ಶಕ್ತಿಪೀಠ ಅನ್ನೋ ದೇವಸ್ಥಾನದಲ್ಲಿ ಅಸುರ ಕಾಳಿ ತಾಯಿ. ಅಲ್ಲಿ ನಾನು ಹೋಗಿರಲಿಲ್ಲ, ನಂದು ಶೂಟಿಂಗ್ ನಡೀತಿತ್ತು. ನನ್ನ ತಂದೆನ ಕಳಿಸಿದೆ, ಅಪ್ಪ ಅಲ್ಲಿ ಶೂಟಿಂಗ್ ಮಾಡಬೇಕು, ನೀವು ಹೋಗಿ ಕೇಳ್ಕೊಂಬರ್ಬೋದಾ. ಹೋದಾಗ ಅವರು ದೇವಿ ಅಪ್ಪಣೆ ಕೊಟ್ರೇ ಮಾಡಬೇಕು, ಇಲ್ಲ ಸುಮ್ಮನೆ ಮಾಡೋಂಗಿಲ್ಲ ಇಲ್ಲಿ, ಯಾಕಂದರೆ ನಾವು ಇದು ತುಂಬ ಪವರ್ಫುಲ್ ದೇವಸ್ಥಾನ ಆಗಿರುತ್ತೆ, ದೇವ್ರಿಗೆ ಒಂದು ಒಳ್ಳೆ ಜೀವ ಕಳೆ ತುಂಬಿರೋ ಅಂಥ ದೇವಿ ಇದು ಅನ್ನೋದು. ಅದಾದಮೇಲೆ ನಾನು ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಇವರು, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ, ಸರಿಯಪ್ಪ ಹೋಗಿ ಕೇಳ್ಕೊಂಬನ್ನಿ. ಆಗ ಅಪ್ಪಣೆ ನಮಗೆ ಸಿಕ್ಕಲಿಲ್ಲ. ಅದಾದ ನಂತರ ಒಂದು 6 ತಿಂಗಳು ಆ ದೇವಿನ ಪ್ರಾರ್ಥಿಸ್ತಾ ಪೂಜೆ ಮಾಡ್ತಾ, ಅವ್ರಿಗೆ ಗೊತ್ತಿಲ್ಲ ನಾನು ಅವ್ರ ಮಗ ಅಂತ. ಅದಾದಮೇಲೆ ನಾನು ಹೋಗಿದ್ದೆ, ಒಂದು 6 ತಿಂಗಳು ಬಿಟ್ಟು ಹೋದ್ಮೇಲೆ ಆ ದೇವಿನ ಪ್ರಾರ್ಥಿಸ್ಕೊಂಡು ದಿನ ಕೇಳ್ತಿದ್ದೆ ಅಷ್ಟೇ, ನಮ್ಮ ಸಿನಿಮಾದಲ್ಲಿ ನೀನು ಬಾರಮ್ಮ ಕೇಳ್ತಾ. ಅಲ್ಲಿ ಒಂದು ದಿವಸ ಹೋದಾಗ ಆ ದೇವಿ ನಮಗೆ ಅಪ್ಪಣೆನೂ ಕೊಟ್ಟರು. ಈ ಸಿನಿಮಾದಲ್ಲಿ ಅವ್ರು ನೆಲೆಸಿದ್ದಾರೆ. ಈಗ ನಾನು ಹೀರೋ ಆಗೋದಕ್ಕಿಂತ ಕಾಳಿಯಮ್ಮನೇ ಈ ಸಿನಿಮಾದ ಮೇನ್ ಹೀರೋ ಆಗಿರ್ತಾರೆ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿದಾಗ. ಅಲ್ಲಿ ಕೊಟ್ಟಮೇಲೂ ಅಷ್ಟೇ, ಶೂಟಿಂಗ್ನ ನಾವು ಅವ್ರು ಹೇಳಿದ ತಕ್ಷಣವೇ ಒಂದು 3 ಡೇಸಲ್ಲೇ ಮುಗಿಸ್ಬಿಟ್ವಿ. 3 ಡೇಸಲ್ಲೇ ಪ್ಲ್ಯಾನ್ ಮಾಡಿ ಅಲ್ಲಿ ಹೋಗಿ ಮಾಡಿಸ್ಕೊಂಡು, ಅವ್ರ ಅನುಗ್ರಹ ತುಂಬಾ ಇದೆ ನಮ್ಮ ಮೇಲೆ. ಅಂದರೆ ಮೊದಲನೇ ಸಿನಿಮಾ ಈ ಎಫರ್ಟ್ ಹಾಕಿದ್ರೆ, ಪ್ರಯತ್ನ ಮಾಡಿದ್ದೀರಾ, ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಸಂದರ್ಭ ನೋಡ್ತಾ ಇದ್ದೀರಾ, ಉದ್ಯಮ ಹೆಂಗಿದೆ ಅಂತ. ಸೊ 7ನೇ ತಾರೀಕು ಬರ್ತಾ ಇದ್ದೀರಾ. ಸೊ ನಾನು ರಘು ಹತ್ರ ಆಮೇಲೆ ಮಾತಾಡ್ತೀನಿ, ಸತೀಶಿಗೆ ಹೇಳ್ತೇನೆ. ಅಂದರೆ ಈ ಒಂದು ಮೂಮೆಂಟ್ ಹೆಂಗಿದೆ ನೋಡ್ತಾ ಇದ್ದೀರಾ, ಸಿನಿಮಾಗಳು ಹೇಗಾಗ್ತಿದೆ, ಏನು ಬರ್ತಿದೆ, ಏನು ಹೋಗ್ತಿದೆ ನೋಡ್ತಾ ಇದ್ದೀರಾ. ಈ ಸಂದರ್ಭ ನೀವು ಹೆಂಗೆ ಗ್ರಹಿಸ್ತಾ ಇದ್ದೀರಾ? ಮತ್ತು ಈಗ ನಾನು ಸಕ್ಸಸ್ ಆಗಲೇಬೇಕು, ಗೆಲ್ಲೇಬೇಕು ಅನ್ನೋದು ಬೇರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ ಅದನ್ನು ನೋಡೋದು ಬೇರೆ. ಈ ಪ್ರಸ್ತುತ ಮನಸ್ಥಿತಿ ಹೆಂಗಿದೆ ಸತೀಶ್? ಅಂದ್ರೆ ಈ ಸಿನಿಮಾ ಮಾಡಿದ್ಮೇಲೆ, ಆ ಸಿನಿಮಾ ನೋಡಿದ್ಮೇಲೆ ಕಾನ್ಫಿಡೆಂಟ್ ಇದೆ ಸರ್. ಅಂದ್ರೆ ಏನೋ ಮಾಡಿಬಿಟ್ಟಿದೆ ಅಂತಲ್ಲ, ಮಾಡ್ರೆ ನಾವೇನೋ ಸ್ಕ್ರಿಪ್ಟ್ ಮಾಡಿದ್ವಲ್ಲ ಅದು ಅಚೀವ್ ಮಾಡಿವಿ ಅಂತ ಒಂದು ನಂಬಿಕೆ ಇದೆ. ಅದು ಜನಕ್ಕೇನೇ ಇಷ್ಟ ಆಗುತ್ತೆ ಅಂತೇಳಿ ಅದೆಲ್ಲ ಕಂಟೆಂಟು ಇದೆ ಬಂದು 100% ನೋಡ್ತಾರಂಥ ಒಂದು ನಂಬಿಕೆ ಇದೆ ಸರ್. ಜನಗಳಲ್ಲೇ ಅದನ್ನೇ ಕೇಳ್ಕೊಳ್ತಾ ಇದ್ದೀನಿ. ಹೊಸ ಪಿಕ್ಚರ್ನ, ಹೊಸ ಕಂಟೆಂಟನ್ನು, ಹೊಸ ಟೀಮ್ನ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ, ನಮ್ಮನ್ನು ಕೈ ಬಿಡಲ್ಲ ಅಂತ ನಂಬಿದ್ದೀನಿ ಸರ್. 7ನೇ ತಾರೀಕು ಸಿನಿಮಾ ಬಂದು ನೋಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾವ ದೃಷ್ಟಿಕೋನದಲ್ಲಿ ನೋಡ್ಬೇಕು ಪಿಕ್ಚರ್? ಸರ್ ಸಿನಿಮಾನ ಇಲ್ಲಿ ಆ್ಯಕ್ಚುಲಿ ಅದೇ ನಾನು ಹೇಳ್ದಂಗೆ ಒಂದೇ ಆ್ಯಂಗಲ್ ಇದಿಲ್ಲ ಸರ್. ಇಲ್ಲಿ ಪ್ರತಿಯೊಂದು ಅಂಶ ಇದೆ. ಫಾರ್ ಎಕ್ಸಾಂಪಲ್ ತಂದೆ ಮಗನ ಬಾಂಡಿಂಗ್ ಇದೆ, ಆಮೇಲೆ ತಂದೆ ಮಗಳದು ಬಾಂಡಿಂಗ್ ಇದೆ, ಆಮೇಲೆ ಫ್ರೆಂಡ್ಶಿಪ್ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಇದರಲ್ಲಿ ಫ್ರೆಂಡ್ಶಿಪ್ ಒಂದು 4 ಜನ ಫ್ರೆಂಡ್ಸ್ ಬರ್ತಾರೆ. ಆ ಫ್ರೆಂಡ್ಸನ್ನ ನೋಡ್ತಾ ಇದ್ರೆ ನಮ್ಮ ಅಕ್ಕಪಕ್ಕ ಅಂದರೆ ಹಳ್ಳಿ ಊರಲ್ಲಿ ಇಲ್ಲ ಫ್ರೆಂಡ್ಸ್ ನೋಡ್ತೀವಲ್ಲ, ಇವರು ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಇದ್ದಂಗಿದೆ. ಆಮೇಲೆ ಹೀರೋ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನಂತರ ಇದೆ ಅಲ್ವಾ, ಸೊ ಆ ಥರ ಫೀಲ್ ಆಗುತ್ತೆ ಸರ್. ಸೊ ಹಾಗಾಗಿ ಈ ಪಿಕ್ಚರ್ ನೋಡ್ತಾ ಇರುವಾಗ ನಮ್ಮದೇ ಸಿನಿಮಾ ಅಂದರೆ ನಮ್ಮದೇ ಸ್ಟೋರಿ ಅನ್ನೋ ಥರ ಫೀಲ್ ಆಗುತ್ತೆ.
ಖಂಡಿತ ಥ್ಯಾಂಕ್ ಯು. ಸಿನಿಮಾ ನೋಡಿದ್ಮೇಲೆ ಮಾತಾಡೋಕ್ಕೆ ತುಂಬ ಇರುತ್ತೆ.